सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो हिरियाणं नमो वच्छायाणं नमो लोये सौवसौनम् एसो पंच नमो यारो सौवपावपणासनो मङ्गलाणञ्च सौवेसिं पढमं हवै मङ्गलम् पढमं हवै मङ्गलम् छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। परम पूज्य श्री आचार्य भगवान समय सागर जी महाराज की जय। परम पूज्य निर्व्यापक श्रमण मुनि श्री नियम सागर मुनि महाराज की जय। परम पूज्य श्री प्रशांत सागर जी मुनि महाराज की जय। समस्त आचार्य संघ की जय। परम पूज्य मुनि श्री प्रशांत सागर महाराजರಿಂದ ರಚಿಸಲ್ಪಟ್ಟಂತಹ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಇವುಗಳ ಸ್ವಭಾವ, ಲಕ್ಷಣ, ಸಾಮಾನ್ಯ ಅಪೇಕ್ಷದಿಂದ ಗುಣಸ್ಥಾನಗಳು ಹಾಗೂ ಯಾವ ಗುಣಸ್ಥಾನಗಳಲ್ಲಿ ಯಾವ ಭಾವಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಂತಾಗಿದೆ. ಇವಾಗ ಮಾರ್ಗಣಾ ಸ್ಥಾನಗಳ ಮೂಲಕ, ಗತಿಯಾದಿ ಮಾರ್ಗಣಾ ಸ್ಥಾನಗಳ ಮತ್ತು ಗುಣಸ್ಥಾನಗಳ ಮೂಲಕ ಎರಡರ ಮೂಲಕನೂ ಯಾವ ಭಾವಗಳ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತಿರ್ಯಂಚಗತಿ ಮಾರ್ಗಣದಲ್ಲಿದ್ದೇವೆ. ತಿರ್ಯಂಚಗತಿಯ ಕರ್ಮಭೂಮಿಯ ತಿರ್ಯಂಚರ ಅಪೇಕ್ಷದಿಂದ ಸ್ವಲ್ಪ ವಿಷಯ ಆಗಿದೆ. ಈಗ ಭೋಗಭೂಮಿಯ ತಿರ್ಯಂಚರ ಅಪೇಕ್ಷದಿಂದ ಯಾವ ಗುಣಸ್ಥಾನದಲ್ಲಿ ಯಾವ ಭಾವಗಳ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಮುಂದೆ ಓದಬೇಕು. ಭೋಗಭೂಮಿಯ ತಿರ್ಯಂಚ ಸಾಮಾನ್ಯ ಗುಣ ಅದಾಗಿತ್ತು. ಇವತ್ತು ಒಂದು ಮಿಥ್ಯಾತ್ವ ಗುಣಸ್ಥಾನ ಭೋಗಭೂಮಿಯ ತಿರ್ಯಂಚ ಪರ್ಯಾಪ್ತಕದಲ್ಲಿ. ಭೋಗಭೂಮಿ ಸಾಮಾನ್ಯ ಅಂತಂದ್ರೆ ಭೋಗಭೂಮಿಯಲ್ಲಿ ಸಂಜ್ಞೆ ಪಂಚೇಂದ್ರಿಯ ತಿರ್ಯಂಚರು ಮಾತ್ರ ಇರ್ತಾರೆ. ಅಲ್ಲಿ ಗುಣಸ್ಥಾನ 1 ರಿಂದ 4 ಮಾತ್ರ ಇರುವಂತಹ ಜೀವಗಳಿವೆ. ಆ ಭೋಗಭೂಮಿ ತಿರ್ಯಂಚರಲ್ಲಿ ಕ್ಷಾಯಿಕ ಸಮ್ಯಕ್ತನೂ ಇರಬಹುದು, ಔಪಶಮಿಕನೂ ಇರಬಹುದು, ಕ್ಷಾಯೋಪಶಮಿಕನೂ ಇರಬಹುದು. ಒಂದು ಸಂಯಮ ಇರುವುದಿಲ್ಲ. ಹೀಗೆ ಗತಿ ಆದಿ ಸಂಬಂಧಿಯಲ್ಲಿ ಜ್ಞಾನ ಅಜ್ಞಾನ ಸಂಬಂಧಿ
ಔದೈಕ ಮತ್ತು ಕ್ಷಯೋಪಶಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ ಇದೆ. ಅದು ಸಾಮಾನ್ಯ ಅಪೇಕ್ಷಾ ಬಿಂದು ಇದೆ. ಇನ್ನು ವಿಶೇಷವಾಗಿ ಅಂದ್ರೆ ಯಾವ ಗುಣಸ್ಥಾನದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಇವಾಗ ಮುಂದೆ ಹೇಳ್ತಾರೆ. ಒಂದು ಮಿಥ್ಯಾತ್ವ ಗುಣಸ್ಥಾನ, ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರೋದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದೈಕ 17 ಭಾವಗಳು, ಪರಿಣಾಮಿಕ 3, ಒಟ್ಟು 30 ಭಾವಗಳು. ಅದರಲ್ಲಿ ಒಂದು ವಿಶೇಷ ನೋಟ್ ಇದೆ. ಭೋಗಭೂಮಿಯ ತಿರ್ಯಂಜಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದ 10 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಮಿಥ್ಯಾತ್ವ ಗುಣಸ್ಥಾನದ 30 ಭಾಗಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವವನ್ನು ಕಡಿಮೆ ಮಾಡಿದರೆ ಸಾಸಾಧನ ಗುಣಸ್ಥಾನದಲ್ಲಿ 28 ಭಾವಗಳಿರುತ್ತವೆ. ಭೋಗಭೂಮಿಯ ತಿರ್ಯಂಶದಲ್ಲಿ ಆಗುವಂತಹ ಭಾವಗಳನ್ನ ಈಗ ನಾವು ನೋಡೋದಿದೆ. ಮೊದಲು ಭೋಗಭೂಮಿಗಳು ಅಂತಂದ್ರೆ ಏನು, ಎಲ್ಲಿ ಭೋಗಗಳು ಅಂದ್ರೆ ನಾವು ಏನನ್ನ ನಾವು ಬೇಕಾಗಿದೆ ಅನುಭವಿಸಬೇಕಾಗಿದೆ, ಆಹಾರ ಇತ್ಯಾದಿಗಳಿಗಾಗಿ ಅವುಗಳೆಲ್ಲ ಕಲ್ಪವೃಕ್ಷದಿಂದ ಸಿಗುವಂತಹ ವ್ಯವಸ್ಥೆ ಎಲ್ಲಿದೆಯೋ ಅದನ್ನ ಭೋಗಭೂಮಿ ಅಂತ ಕರೀತಾರೆ. ಆ ಭೋಗಭೂಮಿಗಳು 2.5 ದ್ವೀಪದಲ್ಲಿ ಶಾಶ್ವತ ಭೋಗಭೂಮಿಗಳು ಎಷ್ಟಿವೆ? 30 ಇವೆ. ಶಾಶ್ವತ ಭೂಮಿಗಳು 30 ಇವೆ. ಇನ್ನು ಭರತ ಮತ್ತು ಐರಾವತ ಕ್ಷೇತ್ರದ ಅಪೇಕ್ಷದಿಂದ ತಾತ್ಕಾಲಿಕವಾಗಿ ಒಮ್ಮೆ ಕರ್ಮಭೂಮಿ ಒಮ್ಮೆ ಭೋಗಭೂಮಿ ಆಗ್ತಿರ್ತದೆ. ಇನ್ನು 2.5 ದ್ವೀಪದಿಂದ ಹೊರಗಡೆ ಅಸಂಖ್ಯಾತ ದ್ವೀಪಗಳಲ್ಲಿ ಭೋಗಭೂಮಿ ಇದೆ. ಅಲ್ಲಿ ಕೇವಲ ತಿರ್ಯಂಶ ಮಾತ್ರ ಇರ್ತಾರೆ. ಆಮೇಲೆ 2.5 ದ್ವೀಪದಲ್ಲಿ ಮನುಷ್ಯ ತಿರ್ಯಂಶ ಎಲ್ಲರೂ ಇರ್ತಾರೆ. ಈ ಭೋಗಭೂಮಿಗಳಲ್ಲಿ ಜಲಚರ ಜೀವಗಳಿರೋದಿಲ್ಲ. ಇದೊಂದು ವಿಶೇಷತೆ ಇದೆ. ಈ ಮೀನು ಇತ್ಯಾದಿಗಳ ನೀರಿನಲ್ಲಿ ಹುಟ್ಟುವಂತ ಸಮೂರ್ಛನ ಪಂಚೇಂದ್ರಿಯ ಇದಾವಲ್ಲ, ಅಂತಹ ಜೀವರು ಭೋಗಭೂಮಿಯಲ್ಲಿ ಇರುವುದಿಲ್ಲ. ಭೋಗಭೂಮಿಯಲ್ಲಿರುವಂತಹ ತಿರ್ಯಂಶರು ಸ್ತ್ರೀ ಮತ್ತು ಪುರುಷ ವೇದಿಗಳೇ ಆಗಿರ್ತಾರೆ. ಇದು ಸಾಮಾನ್ಯ ಇದೆ, ನೆನಪಿಡಬೇಕು ಇದನ್ನ. ಭೋಗಭೂಮಿ ತಿರ್ಯಂಶರಲ್ಲಿ ನಪುಂಸಕರಿರುವುದಿಲ್ಲ. ಭೋಗಭೂಮಿ ತಿರ್ಯಂಶರಲ್ಲಿ ಜಲಚರ ಜೀವಗಳೇ ಇರುವುದಿಲ್ಲ. ಹೀಗೆ ತಿಳ್ಕೋಬೇಕು. ಆ ಭೋಗಭೂಮಿಗಳಲ್ಲಿ 4 ಗುಣಸ್ಥಾನಗಳಾಗಲಿಕ್ಕೆ ಸಾಧ್ಯ, 1 ರಿಂದ 4. ಅವುಗಳ ಪೈಕಿ ಮೊದಲನೇ ಗುಣಸ್ಥಾನದಲ್ಲಿ ಇರುವಂತಹ ಭೋಗಭೂಮಿ ತಿರ್ಯಂಶ ಪರ್ಯಾಪ್ತಕರ ವಿಷಯವನ್ನ ಇವಾಗ ನಾವು ನೋಡೋದಿದೆ. ಭೋಗಭೂಮಿ ಇದೆ, ತಿರ್ಯಂಶ ಇದೆ, ಪರ್ಯಾಪ್ತಕ ಇದೆ, ಗುಣಸ್ಥಾನ ಮಿಥ್ಯಾತ್ವದಿದೆ. ಈ ಅವಸ್ಥಾ ಇರುವಾಗ ಏನೇನು ಭಾವಗಳು ಇರಬಹುದು ಆಗಲಿಕ್ಕೆ ಸಾಧ್ಯ ಒಂದೊಂದಾಗಿ ನೋಡುದಾದ್ರೆ, ಔಪಶಮಿಕ ಭಾವ. ಮಿಥ್ಯಾತ್ವ ಇರುವಾಗ ಔಪಶಮಿಕ ಭಾವಗಳು ಇರುವುದಿಲ್ಲ, ಒಂದೂ ಇರುವುದಿಲ್ಲ. ಯಾವುದೇ ಇದ್ರೂ ಯಾವುದೇ ಗತಿಯಲ್ಲಿಯೂ ಕೂಡ ಮಿಥ್ಯಾತ್ವದ ಜೊತೆಗೆ ಔಪಶಮಿಕ ಭಾವಗಳು ಇರುವುದಿಲ್ಲ. ಮಿಥ್ಯಾತ್ವದ ಜೊತೆಗೆ ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಇವೆರಡೂ ಪಕ್ಕ ನೆನ್ಪಿಟ್ಕೊಳ್ಳಿ. ಮಿಥ್ಯಾತ್ವ ಗುಣಸ್ಥಾನ ಎಲ್ಲೆಲ್ಲಿದೆ ಅಲ್ಲಿ ಔಪಶಮಿಕ ಭಾವ ಆಗಲಿ ಕ್ಷಾಯಿಕ ಭಾವ ಆಗಲಿ ಇರುವುದಿಲ್ಲ. ಹೀಗೆ ಪಕ್ಕ ಇದು. ಆಮೇಲೆ ಭೋಗಭೂಮಿಯ ತಿರ್ಯಂಶ ಪರ್ಯಾಪ್ತಕರಲ್ಲಿ ಮಿಥ್ಯಾತ್ವ ಇರುವಾಗ ಕ್ಷಾಯೋಪಶಮಿಕ ಭಾವಗಳು ಇರುತ್ತವೆ. ಎಷ್ಟಿರ್ತವೆ ಅಂತಂದ್ರೆ 10 ಭಾವಗಳಾಗಬಹುದು ಅಂತ ಹೇಳಿದ್ದಾರೆ. ಕ್ಷಾಯೋಪಶಮಿಕದಲ್ಲಿ ಟೋಟಲ್ ಎಷ್ಟು ಭಾವಗಳಾಗಬಹುದು ಹೆಚ್ಚಂದ್ರೆ 18ರ ಪೈಕಿ ಭೋಗಭೂಮಿಯ ತಿರ್ಯಂಶದಲ್ಲಿ 10 ಆಗಲಿಕ್ಕೆ ಸಾಧ್ಯ. ಅವು ಯಾವ್ಯಾವು? ಮೊದಲ ಪಾಯಿಂಟ್ ನೆನ್ಪಿಟ್ಕೋಬೇಕು. ಭೋಗಭೂಮಿ ಇದೆ, ತಿರ್ಯಂಶ ಇದೆ, ಮಿಥ್ಯಾತ್ವ ಗುಣಸ್ಥಾನ ಇದೆ. ಇದು ಬಹಳ ಇಂಪಾರ್ಟೆಂಟ್ ಇದೆ.
ಹಾಗಾಗಿ ಭೋಗಭೂಮಿಯ ತಿರ್ಯಂಶ ಇರುವಾಗ, ಮಿಥ್ಯಾತ್ವವಿರುವಾಗ ಮತಿ ಆದಿ 4 ಸಮ್ಯಕ್ ಜ್ಞಾನಗಳು ಎಷ್ಟಿರಬಹುದು? ಒಂದು ಇಲ್ಲ. ಜ್ಞಾನ ಅಜ್ಞಾನ 3, ದರ್ಶನ 2, ಲಬ್ಧಿ 5, ಸಮ್ಯಕ್ತ್ವ ಚಾರಿತ್ರ ಸಂಯಮ ಇರುವುದಿಲ್ಲ. ಮಿಥ್ಯಾತ್ವ ಇದೆ ಅಂದ್ರೆ ಮತಿ ಜ್ಞಾನಾದಿ ಗುಣಗಳು 4ರಲ್ಲಿಯೇ ಯಾವುದೊಂದು ಇರುವುದಿಲ್ಲ. ಅಂದ್ರೆ ಸಮ್ಯಕ್ ಜ್ಞಾನ ಅಂದ್ರೆ ಇಲ್ಲಿ ಸಮ್ಯಕ್ ಜ್ಞಾನ ಒಂದು ಇರುವುದಿಲ್ಲ ಅಂತ ತಿಳ್ಕೊಬೇಕು. ಇನ್ನು ಅಜ್ಞಾನ ಇದ್ರೆ ಕುಮತಿ, ಕುಶುತ, ಅವಧಿ ಅಂದ್ರೆ ಅವಧಿ ಜ್ಞಾನ ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಒಂದು ಮಿಥ್ಯಾತ್ವ ಇರುವ ಕಾರಣದಿಂದ ಅವಧಿ ಅನ್ನಿಸ್ಕೊಳ್ತದೆ. ಹಾಗಾಗಿ 3 ಅಜ್ಞಾನಗಳು ಆಗಲಿಕ್ಕೆ ಸಾಧ್ಯ. ಭೋಗಭೂಮಿಯ ತಿರ್ಯಂಚಕ್ಕೂ ಅವಧಿ ಜ್ಞಾನ ಆಗಬಹುದು ಅಂತ ತಿಳ್ಕೊಬೇಕಿದ್ರಿಂದ. ಇನ್ನು ದರ್ಶನಗಳು, ಭೋಗಭೂಮಿಯ ತಿರ್ಯಂಚ ಇದೆ, ಮಿಥ್ಯಾತ್ವ ಗುಣಸ್ಥಾನ ಇದೆ. ಅವಧಿ ದರ್ಶನ ಆಗುವುದಿಲ್ಲ. ಯಾಕೆಂದ್ರೆ ಮಿಥ್ಯಾ ದರ್ಶನ ಇರುವಾಗ ಅವಧಿ ದರ್ಶನ ಆಗುವುದಿಲ್ಲ. ಅಂದ್ರೆ ಅವಧಿ ದರ್ಶನದ ಲೆಕ್ಕಾಚಾರ ಇದರ ಜೊತೆ ಆಗುವುದಿಲ್ಲ. ಅದಕ್ಕಾಗಿ ಚಕ್ಷು ದರ್ಶನ ಮತ್ತು ಅಚಕ್ಷು ದರ್ಶನ ಈ 2 ದರ್ಶನಗಳನ್ನ ಕ್ಷಯೋಪಶಮಿಕ ಲಬ್ಧಿಗಳ ರೂಪದಲ್ಲಿ ಇಲ್ಲಿ ತಗೋಬೇಕು. ಅಂದ್ರೆ ಕ್ಷಯೋಪಶಮಿಕ ಭಾವಗಳ ರೂಪದಲ್ಲಿ ದರ್ಶನ ಭಾವಗಳು 2. ಆಮೇಲೆ ಕ್ಷಯೋಪಶಮಿಕ ಲಬ್ಧಿಗಳ 5 ಲಬ್ಧಿಗಳು ಇರುತ್ತವೆ. ಕ್ಷಯೋಪಶಮಿಕ ದಾನ, ಕ್ಷಯೋಪಶಮಿಕ ಲಾಭ, ಕ್ಷಯೋಪಶಮಿಕ ಭೋಗ, ಉಪಭೋಗ, ವೀರ್ಯ 5 ಇರ್ತವೆ. ಇನ್ನು ಮಿಥ್ಯಾತ್ವ ಇರುವ ಕಾರಣದಿಂದ ಕ್ಷಯೋಪಶಮಿಕ ಸಮ್ಯಕ್ತ್ವನೂ ಇಲ್ಲ. ಆಮೇಲೆ ಸಮ್ಯಕ್ತ್ವನೂ ಇಲ್ಲ ಅಂದ್ರೆ ಇನ್ನು ಮುಂದೆ ಭೋಗಭೂಮಿ ಸ್ಥಿತಿ ಇದೆ, ಕರ್ಮಭೂಮಿ ಅಲ್ಲದ್ದಾದ್ದರಿಂದ ಸಾರಿತ್ರನೂ ಇರುವುದಿಲ್ಲ, ಅನುವ್ರತನೂ ಇಲ್ಲ, ಮಹಾವ್ರತನೂ ಇಲ್ಲ. ತಿರ್ಯಂಚರಿಗೆ ಮಹಾವ್ರತ ಅಂತೂ ಇಲ್ವೇ ಇಲ್ಲ, ಅನುವ್ರತ ಕೂಡ ಇಲ್ಲ. ಭೋಗಭೂಮಿಯ ತಿರ್ಯಂಚ ಜೀವಗಳು ಅನುವ್ರತಿ ಆಗುವುದಿಲ್ಲ. ಹಾಗಾಗಿ 3 ಅಜ್ಞಾನಗಳು, 2 ದರ್ಶನಗಳು, 5 ಲಬ್ಧಿಗಳು, 3, 2, 5 ಎಲ್ಲ ಸೇರಿ 10. ಹೀಗೆ 10 ಕ್ಷಯೋಪಶಮಿಕ ಭಾವಗಳು ಈ ಮಿಥ್ಯಾತ್ವ ಗುಣಸ್ಥಾನದ ತಿರ್ಯಂಚಗತಿಯ ಜೀವಗಳಲ್ಲಿ, ಭೋಗಭೂಮಿಯ ತಿರ್ಯಂಚರಲ್ಲಿ ಪರ್ಯಾಪ್ತಕರಲ್ಲಿ ಆಗಲಿಕ್ಕೆ ಸಾಧ್ಯ. ತಿಳಿತು? ಔದೈಕ ಭಾವ 1 ಗತಿ ತಿರ್ಯಂಚ, 4 ಕಷಾಯ, 2 ವೇದ ಸ್ತ್ರೀ ಪುರುಷ, 1 ಮಿಥ್ಯಾದರ್ಶನ, 1 ಅಜ್ಞಾನ, 1 ಅಸಂಯಮ, 1 ಅಸಿದ್ಧತ್ವ, 6 ಲೇಷ್ಯೆ, 3 ಪಾರಿಣಾಮಿಕ. ಪಾರಿಣಾಮಿಕದಲ್ಲಿ 3. ಔದೈಕ ಭಾವಗಳು ಒಟ್ಟು ಯಾವ್ಯಾವ ಆಗಬಹುದಿಲ್ಲಿ ಅಂತಂದ್ರೆ, ತಿರ್ಯಂಚಗತಿ ಅಂತೂ ಉದಯದಲ್ಲಿದೆ. ಹಾಗಾಗಿ ತಿರ್ಯಂಚಗತಿ ಔದೈಕ ಭಾವ 1 ಉದಯದಲ್ಲಿದೆ, ಅದು 1. ಇನ್ನು ಕ್ರೋಧಮಾನ ಮಾಯಾಲೋಭ 4 ಇದೆ, ಹಾಗಾಗಿ 4 ಕಷಾಯಗಳು. ವೇದದಲ್ಲಿ 2 ಇರಲಿಕ್ಕೆ ಸಾಧ್ಯ, 3 ಇರಲ್ಲ. ಭೋಗಭೂಮಿಯ ತಿರ್ಯಂಚರಲ್ಲಿ 3 ವೇದಗಳಿರೋದಿಲ್ಲ, 2 ವೇದಗಳು, ಶ್ರೀವೇದ, ಪುರುಷ ವೇದ ಹೀಗೆ ಇರ್ತದೆ. ಮನುಷ್ಯರಂತೆಯೇ ಅಲ್ಲಿ ಕೂಡ ವೇದಗಳು 2 ಇರೋದು. ಆಮೇಲೆ ಗುಣಸ್ಥಾನ, ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂದ್ಮೇಲೆ ಔದೈಕ ಭಾವದಲ್ಲಿ ಮಿಥ್ಯಾತ್ವ ಕರ್ಮದ ಉದಯದಿಂದ ಮಿಥ್ಯಾದರ್ಶನ ಕೂಡ ಇದೆ, ಮಿಥ್ಯಾದರ್ಶನ ಭಾವ ಇದೆ, ಅದು 1 ಲೆಕ್ಕಕ್ಕೆ ಬರ್ತದೆ. ಇನ್ನು ಅಜ್ಞಾನನೂ ಇದೆ 1. ಇನ್ನು ಭೋಗಭೂಮಿ ಜೀವಗಳ ನಿಯಮದಿಂದ ಅಸಂಯಮ ಇರ್ತವೆ, ಅದಕ್ಕೆ ಅಸಂಯಮನೂ ಇದೆ. ಅಸಂಯಮ ಇದೆ ಅಂದ್ರೆ ಅಸಿದ್ಧತ್ವನೂ ಇದೆ. ಲೇಷಗಳು ಎಲ್ಲ ಇರಬಹುದು. ಲೇಷಗಳು ಎಲ್ಲ ಹೇಗಿರಬಹುದು? ಭೋಗಭೂಮಿಯವರು ಕ್ರೂರಿಗಳಿರ್ತಾರೇನೋ? ಇರೋದಿಲ್ಲ. ಆದ್ರೆ ಭೋಗಭೂಮಿಯಲ್ಲಿ ವಿಗ್ರಹಗತಿಯಲ್ಲಿ ಅಪರ್ಯಾಪ್ತ ಅವಸ್ಥೆಯಲ್ಲಿ 3 ಅಶುಭ ಲೇಷಗಳಿರುತ್ತೆ.
ಲೇಖಗಳು ಇರುವ ಕಾರಣದಿಂದ ಅವುಗಳ ಲೆಕ್ಕಾಚಾರ ಬರ್ತದೆ. ಆದ್ರೆ ಇಲ್ಲಿ ಪರ್ಯಾಪ್ತಕ ಜೀವಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಇದು ಯಾರ ಕಥನ ನಡೆದಿದೆ? ನಡೆದಿರೋದ್ರಿಂದ ಎಂಟು ಇರ್ತಾವಲ್ಲ ಭಯ್ಯಾಜಿ, ಮಿಥ್ಯಾತ್ವ ಗುಣಸ್ಥಾನ ಇದ್ರೂನು ಪರ್ಯಾಪ್ತಕ ಜೀವರ ಬಗ್ಗೆ ನೋಡುವಾಗ ಭೋಗ ಭೂಮಿಯ ಪರ್ಯಾಪ್ತಕರಲ್ಲಿ ಅಂತಾನೆ ಲೆಕ್ಕಕ್ಕೆ ಬರೋದು. ಒಟ್ಟಾರೆಯಾಗಿ 6 ಲೇಷಗಳಂತೂ ಕೊಟ್ಟಿದ್ದಾರೆ. ಸದ್ಯಕ್ಕೆ ಹಾಗೆ ತಿಳ್ಕೊಳ್ಳಿ. ಕುಭೋಗ ಭೂಮಿಯಲ್ಲೂ ಭೂಮಿಗಳಲ್ಲೂ ಇರ್ತವೆ. ಭೋಗ ಭೂಮಿಗೂ ಕುಭೋಗ ಭೂಮಿಗೂ ಬಹಳ ವ್ಯತ್ಯಾಸ ಏನಿಲ್ಲ. ಆದ್ರೆ ಭೋಗ ಭೂಮಿಗೆ ಹೋಗೋರೆಲ್ಲ ನಿಯಮದಿಂದ ಮಿಥ್ಯಾ ದೃಷ್ಟಿಗಳೇ ಇರ್ತಾರೆ. ಸಮ್ಯಕ್ ದೃಷ್ಟಿಗಳು ಯಾರು ಕುಭೋಗ ಭೂಮಿಗೆ ಹೋಗೋದಿಲ್ಲ. ಬದ್ಧಾಯುಷ್ಕರ ಆದ್ಮೇಲೆ ಸಮ್ಯಕ್ ದರ್ಶನ ಆದ್ರೂ ಭೋಗ ಭೂಮಿಗೆ ಹೋಗ್ತಾರೆ, ಕುಭೋಗ ಭೂಮಿಗೆ ಹೋಗಲ್ಲ. ಅಲ್ಲಿ ಹೋದ ಮೇಲೆ ಬೇಕಾದ್ರೆ ಸಮ್ಯಕ್ ದೃಷ್ಟಿ ಆಗ್ಬೋದು, ಹೋದ್ಮೇಲೆ ಆಗ್ಬೋದಲ್ಲ ಭಯ್ಯಾಜಿ? ಹೋದ್ಮೇಲೆ ಆಗ್ಬೋದು, ಮುಂಚೆ ಯಾರಿಗಿರಲ್ಲ. ಸರಿ, ಈಗ ಸದ್ಯಕ್ಕೆ ಲೇಷಗಳ 6 ಅಂತ ತಗೋರಿ, ಆಮೇಲೆ ಅದ್ರ ಬಗ್ಗೆ ಹೇಗೆ ಕುಭೋಗ ಭೂಮಿಯಲ್ಲಿ ಹೇಗೆ ಸಮ್ಯಕ್ ದರ್ಶನ ಅವರಿಗೆ ಪ್ರಾಪ್ತಿ ಆಗುದು ಭಯ್ಯಾಜಿ? ಅಲ್ಲಿ ಜಾತಿ ಸ್ಮರಣದಿಂದನೂ ಆಗ್ಬಹುದು, ಯಾರದಾದ್ರೂ ಉಪದೇಶದಿಂದನೂ ಆಗ್ಬಹುದು. ಅಂದ್ರೆ ಮುನಿಗಳು ಯಾರಾದ್ರೂ ಹೋಗ್ಬೋದಾ ಚಾರಣ ಮನೆಗಳಲ್ಲಿ? ಹೋಗ್ಬೋದು. ಅಂದ್ರೆ ಉದಾಹರಣೆ ಎಲ್ಲೂ ಸಿಕ್ಕಿಲ್ಲಲ್ಲ ನಮ್ಗೆ ಇವಾಗ ಓದಿರೋದ್ರಲ್ಲಿ. ಯಾಕೆ ಇದೆ ಅಲ್ಲ, ಋಷಭ ದೇವರ ಪೂರ್ವಭಾವದಲ್ಲಿ ಇದೆ. ಅಲ್ಲ, ಭೋಗ ಭೂಮಿದಲ್ಲ, ಭೋಗ ಭೂಮಿದಲ್ಲ, ಕುಭೋಗ ಭೂಮಿಯಲ್ಲಿ ಹೋಗ್ತಾರ ಮುನಿಗಳು ಅಂತ ಕೇಳೋದು ಭಯ್ಯಾಜಿ. ಭೋಗ ಭೂಮಿಗೆ ಹೋಗುತ್ತಾರೆ ಅಂದ್ಮೇಲೆ ಭೋಗ ಭೂಮಿಗೆ ಹೋಗಲಿಕ್ಕೆ ಸಂಭವ ಇದೆ, ಸಾಧ್ಯತೆ ಇದೆ. ಅದು ಉಪದೇಶ ಕೊಡ್ಬೇಕು ಅಂದ್ರೆ ಮುನಿ ಮಹಾರಾಜರೇ ಹೋಗ್ಬೇಕು ಅಂತ ಏನಿಲ್ಲ. ಯಾರಾದ್ರೂ ಸ್ವರ್ಗದಿಂದ ದೇವತೆಗಳು ಹೋಗ್ಬೋದು, ಹೋಗ್ಬೋದಲ್ಲ? ಹೋಗ್ಬೋದು. ಪಾರಿಣಾಮಿಕ 3 ಪಾರಿಣಾಮಿಕ ಭಾವಗಳನ್ನ ಹೇಳಿದ್ದಾರೆ. ಮಿಥ್ಯಾತ್ವ ಇರುವಾಗ ಮಿಥ್ಯಾತ್ವದ ಜೊತೆಗೆ ಅಭವ್ಯತ್ವನೂ ಇರಲಿಕ್ಕೆ ಸಾಧ್ಯ, ಭವ್ಯತ್ವನೂ ಇರಲಿಕ್ಕೆ ಸಾಧ್ಯ, ಇದರ ಜೊತೆಗೆ ಜೀವತ್ವನೂ ಇರ್ತದೆ. ಹಾಗಾಗಿ 3 ಪ್ರಕಾರದ ಪಾರಿಣಾಮಿಕ ಭಾವಗಳು ಇಲ್ಲಿ ಕಂಡು ಬರ್ತದೆ. ಹೀಗೆ ಈ ಮಿಥ್ಯಾತ್ವ ಗುಣಸ್ಥಾನದ ಭೋಗ ಭೂಮಿಯ ತಿರ್ಯಂಶ ಜೀವಗಳ ಪೈಕಿ ಪರ್ಯಾಪ್ತಕ ಜೀವಗಳ ಪೈಕಿ ಒಟ್ಟು ಎಷ್ಟು ಭಾವಗಳು ಆಗಬಹುದು ಅಂತಂದ್ರೆ 30 ಭಾವಗಳಾಗಬಹುದು. ಕ್ಷಾಯೋಪಶಮಿಕದ್ದು 10, ಔದೈಕದ್ದು 17, ಪಾರಿಣಾಮಿಕದ್ದು 3, ಎಲ್ಲ ಸೇರಿ 30. ತಿಳಿತು? ತಿಳಿಯಿತು. ಮೂರನೇದು ಮಿಶ್ರ ಗುಣಸ್ಥಾನ. ಒಂದ್ ನಿಮಿಷ, ಇಲ್ಲಿ 2ನೇ ಗುಣಸ್ಥಾನದ ವಿಷಯವನ್ನ ಅವರು ಹೆಂಗೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ನೋಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಈಗ 1ನೇ ಗುಣಸ್ಥಾನದೊಳಗೆ ಏನ್ ವಿಷಯಗಳನ್ನ ನೋಡಿದಿವಲ್ಲ, ಕ್ಷಾಯೋಪಶಮಿಕದ 10, ಔದೈಕದ 17, ಪಾರಿಣಾಮಿಕದ 3. 2ನೇ ಗುಣಸ್ಥಾನದಲ್ಲೂ ಹೆಚ್ಚು ಕಡಿಮೆ ಇದೇ ಅವಸ್ಥಾ ಇರ್ತದೆ, ಒಂದಿಷ್ಟು ಬದಲಾವಣೆಯನ್ನ ಕೊಡ್ತಾರೆ. ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಇದೆಯಲ್ಲ, ಅದು ಒಂದು 2ನೇ ಗುಣಸ್ಥಾನದೊಳಗೆ ಇರಂಗಿಲ್ಲ. ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಇರಂಗಿಲ್ಲ. 30ರಲ್ಲಿ ಇವೆರಡು ಬಿಟ್ರೆ ಎಷ್ಟಾಯ್ತು? 29. 28 ಭಾವಗಳು 2ನೇ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ಅಲ್ಲ, 29 ತಿರ್ಯಂಶ ಗತಿಯ ಮಿಥ್ಯಾತ್ವ ಗುಣಸ್ಥಾನದ 31 ಭಾವಗಳಲ್ಲಿಯ
ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವವನ್ನು ಕಡಿಮೆ ಮಾಡಿ ಸಸಾಧನದ ಗುಣಸ್ಥಾನದಲ್ಲಿ 29 ಭಾವಗಳಿವೆ. ಎಲ್ಲಿದೆ? 30 ಭಾವಗಳಲ್ಲಿ ಆದ್ರೆ 30 ಭಾವಗಳಲ್ಲಿ 2 ಭಾವ. ಕೇಳ್ರಿ ಒಂದ್ ನಿಮಿಷ ಕೇಳ್ರಿ. ಅದು ತಿರ್ಯಂಚ ಅತಿ ಸಾಮಾನ್ಯದ್ದಾಗೋಯ್ತು. ಇದು ಭೋಗಭೂಮಿಯ ತಿರ್ಯಂಚದು. ಇದು ಇಲ್ಲಿ ನೋಟು. ಭೋಗಭೂಮಿಯ ತಿರ್ಯಂಚಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಈಗ ಓದಿದ್ರಲ್ಲಿ ಏನು 30 ಭಾವ ಅಂತ ಓದಿದಿರಲ್ಲ, ಗೊತ್ತಾಯ್ತು. ಭಾವದಲ್ಲಿ ಒಂದು ಮಿಥ್ಯಾದರ್ಶನ ಬಿಡಿ, ಇನ್ನೊಂದು ಅಭವ್ಯತ್ವ ಬಿಡಿ, ಮುಗಿದ ಕೆಲಸ. ಓಕೆ. ಮೂರನೇ ಗುಣಸ್ಥಾನ ನೋಡ್ರಿ. 2ನೇ ಗುಣಸ್ಥಾನ ಗೊತ್ತಾಯ್ತಲ್ಲ, ಕ್ಷಯೋಪಶಮಿಕದ್ದು 10 ಭಾವ ಅದೇ ಇರ್ತದೆ. ಉಳಿದವರೆಲ್ಲ ಆಫ್ ಮಾಡ್ಕೊಳ್ಳಿ, ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಕ್ಷಯೋಪಶಮಿಕದ 10 ಭಾವ ಇದೆ. ಔದೈಕದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ, ಪಾರಿಣಾಮಿಕದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಅದು ಉಳಿದ ಎಲ್ಲಾ ವಿಶೇಷತಾನು ಸೇಮ್. 1ನೇ ಗುಣಸ್ಥಾನದ ಏನಿದೆ ಅದೇ ಇರ್ತದೆ. 2ನೇ ಗುಣಸ್ಥಾನದಲ್ಲಿ ಈ 2 ಭಾವಗಳನ್ನು ಬಿಟ್ಟು ಉಳಿದ 28 ಭಾವಗಳು ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಬೇಕು. ಮಿಶ್ರ ಗುಣಸ್ಥಾನ 3ನೇ ಗುಣಸ್ಥಾನ. ಔಪಶಮಿಕ ಮತ್ತು ಕ್ಷಾಯಿಕ ಭಾವ ಇರೋದಿಲ್ಲ. ಕ್ಷಯೋಪಶಮಿಕ 10, ಔದೈಕ 13 ಮತ್ತು ಪಾರಿಣಾಮಿಕ 2, ಒಟ್ಟು 25 ಭಾವಗಳು. ಮಿಶ್ರ ಗುಣಸ್ಥಾನ ಭೋಗಭೂಮಿಯ ತಿರ್ಯಂಚ ಗತಿಯ ಪರ್ಯಾಪ್ತಕ ಜೀವರುಗಳಲ್ಲಿ ಮಿಶ್ರ ಗುಣಸ್ಥಾನ ಇದ್ದಾಗ ಕೂಡ ಒಂದು ಔಪಶಮಿಕ ಭಾವ ಇರೋದಿಲ್ಲ. ಮಿಶ್ರ ಗುಣಸ್ಥಾನ ಇದ್ದಾಗ ಕ್ಷಾಯಿಕ ಭಾವಗಳು ಒಂದು ಆಗುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು, ಔದೈಕ ಭಾವಗಳು, ಪಾರಿಣಾಮಿಕ ಭಾವಗಳು ಆಗ್ತವೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಹೆಂಗಿದೆ ಅಂತಂದ್ರೆ ಅಜ್ಞಾನ ಇದೆ. ಅಂದ್ರೆ ಅಜ್ಞಾನ ಜ್ಞಾನ ಅಂತ ಹೇಳಿಕ್ ಬರೋದಿಲ್ಲ. ಒಟ್ಟಾರೆಯಾಗಿ ಜ್ಞಾನ ಮಿಶ್ರ ಇದೆ. ಜ್ಞಾನ ಮತ್ತು ಅಜ್ಞಾನ ಮಿಶ್ರವಾಗಿದೆ. ಹಾಗಾಗಿ ಮಿಶ್ರ ಕೂಡ ಸಮ್ಯಕ್ ಜ್ಞಾನ ಅಂತ ಅನ್ಲಿಕ್ ಬರೋದಿಲ್ಲ, ಯಥಾರ್ಥವಾದ ಜ್ಞಾನ ಅಂತ ಅನ್ಲಿಕ್ ಬರೋದಿಲ್ಲ. ಆ ಕಾರಣದಿಂದ ಯಥಾರ್ಥವಲ್ಲದ ಜ್ಞಾನ ಒಂದು ಅಪೇಕ್ಷದಿಂದ ಅಜ್ಞಾನದಲ್ಲೇ ಬರ್ತದೆ. ಹಾಗಾಗಿ 3 ಮಿಶ್ರ ಜ್ಞಾನಗಳಿವೆ. ಆಮೇಲೆ ದರ್ಶನ ಹೆಂಗಿದೆ ಅಂತಂದ್ರೆ 2 ದರ್ಶನ ಇದೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ನೋಡ್ರಿ, 3 ಮಿಶ್ರ ಜ್ಞಾನದಲ್ಲಿ ಮಿಶ್ರ ಅವಧಿ ಜ್ಞಾನ ಕೂಡ ಇದೆ, ಆದ್ರೆ ಅವಧಿ ದರ್ಶನ ಇಲ್ಲ. ಯಾಕೆಂದ್ರೆ ಸಮ್ಯಕ್ ದರ್ಶನದ ಜೊತೆಗೇನೆ ಅವಧಿ ದರ್ಶನ ಆಗುವುದು. ಅದಕ್ಕಾಗಿನೇ ದರ್ಶನದಲ್ಲಿ 2 ದರ್ಶನ ಹಿಡಿದಿದ್ದಾರೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳು ಎಲ್ಲ ಆಗ್ತವೆ, ಯಾಕೆಂದ್ರೆ ಜೀವಕ್ಕೆ ಲಬ್ಧಿಗಳ ಅವಶ್ಯಕತೆ ಇದೆ. ದಾನ, ಲಾಭ, ಭೋಗ, ವೀರ್ಯ. ಇನ್ನು ಸಮ್ಯಕ್ತ್ವ ಆಗ್ಲಿ, ಸಂಯಮ ಆಗ್ಲಿ, ಸಂಯಮ ಆಗಲಿ, ಇವ್ಯಾವು 3ನೇ ಗುಣಸ್ಥಾನದ ಜೀವದಲ್ಲಿ ಇರುವುದಿಲ್ಲ. ಅಂದ್ರೆ 3 ಮಿಶ್ರ ಜ್ಞಾನ, 2 ದರ್ಶನ, 5 ಕ್ಷಾಯೋಪಶಮಿಕ ಲಬ್ಧಿಗಳು. ಹೀಗೆ 10 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಇನ್ನು ಔದೈಕ ಭಾವದಲ್ಲಿ ಯಾವ್ಯಾವ ಆಗಬಹುದು ಅಂದ್ರೆ ತಿರ್ಯಂಚಗತಿ ಇದೆ. ತಿರ್ಯಂಚಗತಿಯ ಉದಯದ ಕಾರಣದಿಂದ ತಿರ್ಯಂಚಗತಿ ಔದೈಕ ಭಾವ ಇದೆ. ಆಮೇಲೆ ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಇರ್ಲಿಕ್ಕೆ ಸಾಧ್ಯ ಇರ್ತವೆ. ವೇದದಲ್ಲಿ 3ನೇ ಗುಣಸ್ಥಾನ ಇದ್ರೂ ಕೂಡ 2 ವೇದಗಳಿರೋದು. ಸ್ತ್ರೀ ವೇದ 1, ಪುರುಷ ವೇದ 1. ನಪುಂಸಕ ವೇದ ಭೋಗಭೂಮಿಯಲ್ಲಿ ಇರುವುದಿಲ್ಲ. ಇನ್ ಮಿಥ್ಯಾತ್ವ ಗುಣಸ್ಥಾನದಿಂದ ತುಂಬಾ ದೂರ ಇದೆ. ಆ ಕಾರಣದಿಂದ 3ನೇ ಗುಣಸ್ಥಾನ ಇರುವುದರಿಂದ ಮಿಥ್ಯಾ ದರ್ಶನನೂ ಇರುವುದಿಲ್ಲ. ಇನ್ ಅಸಿದ್ಧತ್ವ, ಅಜ್ಞಾನ, ಅಸಂಯಮ ಎಲ್ಲ ಇದೆ. ಹಾಗಾಗಿ ಅವೆಲ್ಲಾನು ಇವೆ. ಲೇಷಗಳು 3ನೇ ಗುಣಸ್ಥಾನ ಇರುವಾಗ 3 ಶುಭ ಲೇಷ ಇರುತ್ತೆ.
ಮತ್ತೆ ಪಾರಿಣಾಮಿಕ ಭಾವಗಳಲ್ಲಿ ಎರಡು ಪಾರಿಣಾಮಿಕ ಭಾವಗಳಾಗಬಹುದು. ಅಂದ್ರೆ ಅಪೂರ್ವತ್ವ ಏನಿಲ್ಲ ಜೀವದಲ್ಲಿ. ಕ್ಲೇಶ ಬಗ್ಗೆ ಮಿಶ್ರ ಗುಣಸ್ಥಾನದಲ್ಲಿ ಮರಣವಾಗುವುದಿಲ್ಲ. ಆದ್ದರಿಂದ ಮಿಶ್ರ ಗುಣಸ್ಥಾನದಲ್ಲಿ ಪರ್ಯಾಪ್ತ ಅವಸ್ಥೆ ಇರುವುದರಿಂದ 3 ಶುಭ ಲೇಷ್ಯಗಳು ಇರುತ್ತವೆ. ಇದು ಪಾಯಿಂಟ್ ನಾವು ಹಿಂದಿನ ಗುಣಸ್ಥಾನದಲ್ಲಿ ಏನ್ ಚರ್ಚೆ ಆಯ್ತಲ್ಲ 6 ಲೇಷಗಳದ್ದು, ಅದಕ್ಕೆ ಉತ್ತರ ಕ್ಲಿಯರ್ ಮಾಡ್ಕೋಬಹುದು. ಇನ್ನು 3 ಅಶುಭ ಲೇಷ ಏನ್ ಹೇಳಿದ್ದಾರೆ, ಅಪರ್ಯಾಪ್ತಕದ ಅಪೇಕ್ಷದಿಂದಾನೇ ಹೇಳಿದ್ದಾರೆ. ಪರ್ಯಾಪ್ತಕ ಇರುವಾಗ ಶುಭ ಲೇಷನೇ ಇದ್ದಂಗ ಆಯ್ತಲ್ಲ. ಹಾಗಾಗಿ ಅಲ್ಲಿ ಹಿಂದೆ ಏನ್ ಹೇಳಿದಾರಲ್ಲ ಅದು ಟೋಟಲ್ ತಿರ್ಯಂಚಗತಿ ಭೋಗಭೂಮಿಯ ಸಾಮಾನ್ಯ ಅಪೇಕ್ಷಾದಿಂದನೇ 6 ಲೇಷ ಅಂತ ತಿಳ್ಕೊಬೇಕು. ಈಗ ಅದು ಸರಿ ಆಯ್ತು. ಇನ್ನು ಇಲ್ಲಿ ಏನು 3 ಲೇಷ ಹೇಳಿದರೆ, 3ನೇ ಗುಣಸ್ಥಾನ ಇರುವಾಗ ಜೀವಕ್ಕೆ ಮರಣನೂ ಇಲ್ಲ, ಜೀವಕ್ಕೆ ಜನ್ಮನೂ ಇಲ್ಲ, ಇರುವುದೆಲ್ಲ ಪರ್ಯಾಪ್ತಕ ಇದೆ ಅಂದ್ರೆ 3 ಶಿವಲೇಷ ಮಾತ್ರ ಇದೆ ಭೋಗಭೂಮಿಯಲ್ಲಿ ಅನ್ನೋದು ಕ್ಲಿಯರ್ ಆಯ್ತು. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳಾಗ್ತವೆ. ಯಾಕೆಂದ್ರೆ ಯಾವ ಜೀವ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಳ್ಳುವಂಥದ್ದಿದೆ ಅದೇ 1ನೇ ಗುಣಸ್ಥಾನದಿಂದ ಮುಂದೆ ಹೋಗಿರ್ತದೆ. ಹಾಗಾಗಿ ಭೋಗಭೂಮಿಯ ಜೀವ ತಿರ್ಯಂಚ ಪರ್ಯಾಪ್ತಕ 3ನೇ ಗುಣಸ್ಥಾನವರ್ತಿ ಜೀವರುಗಳಲ್ಲಿ ಭವ್ಯತ್ವ ಮತ್ತು ಜೀವತ್ವ 2 ಪಾರಿಣಾಮಿಕ ಭಾವಗಳು ಇರುತ್ತವೆ. ತಿಳಿತು? ಎಲ್ಲ ಸೇರಿ ಎಷ್ಟಾದಂಗಾಯ್ತು? ಕ್ಷಾಯೋಪಶಮಿಕದ್ದು 30 ಭಾವಗಳು, ಔದಯಿಕದ್ದು 25 ಭಾವಗಳು, 13 ಭಾವ, ಪಾರಿಣಾಮಿಕದ್ದು 25 ಭಾವಗಳು 3ನೇ ಗುಣಸ್ಥಾನವರ್ತಿ ಜೀವರಲ್ಲಿ ಆಗಲು ಸಾಧ್ಯ. ಅವಿರತ ಸಂಯಕ್ತ ಗುಣಸ್ಥಾನ 4, ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ 12, ಔದಯಿಕ ಭಾವ 14, ಪಾರಿಣಾಮಿಕ ಭಾವ 2, ಒಟ್ಟು 30 ಭಾವಗಳು. ಇನ್ನು ಅವಿರದ ಸಮ್ಯಕ್ ದೃಷ್ಟಿ ಜೀವಗಳು ಕೂಡ ಭೋಗಭೂಮಿಯ ತಿರ್ಯಂಚರಲ್ಲಿ ಇವೆ. ಅಂದ್ರೆ 4ನೇ ಗುಣಸ್ಥಾನವರ್ತಿ ಜೀವಗಳಿವೆ. ಆ 4ನೇ ಗುಣಸ್ಥಾನ ಇರುವಾಗ ಜೀವದಲ್ಲಿ ಭಾವಗಳು 30 ಆಗ್ಬಿಟ್ಟಿದ್ದಾರೆ. ಇರಬಹುದು ಕ್ಷಮಿಕ ಸಮ್ಯಕ್ತ ಭಾವ 4ನೇ ಗುಣಸ್ಥಾನದಲ್ಲಿ ಆಗುತ್ತದೆ ಆಗುವುದು. ಆಮೇಲೆ ಇಲ್ಲಿ ಕರ್ಮಭೂಮಿಯ ಮನುಷ್ಯ ಕ್ಷಾಯಿಕ ಸಮ್ಯಕ್ತವನ್ನ ತೆಗೆದುಕೊಂಡು ತಿರ್ಯಂಚಾಯವನ್ನ ಮೊದಲೇ ಬದ್ಧ ಮಾಡಿಕೊಂಡಂತ ಜೀವ ಅಲ್ಲಿ ಭೋಗಭೂಮಿಯಲ್ಲಿ ತಿರ್ಯಂಚನಾದ್ದರಿಂದ ಕ್ಷಾಯಿಕ ಸಮ್ಯಕ್ತ ಭಾವವು ಕೂಡ ಇದೆ ಅಲ್ಲಿ. ಹಾಗಾಗಿ ಕ್ಷಾಯಿಕ ಸಮ್ಯಕ್ತ ಇದು ಒಂದು ಭಾವ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 18ರ ಪೈಕಿ 12 ಭಾವಗಳು ಇದೆ ಅಂತ ಹೇಳಿದ್ದಾರೆ. ಸಮ್ಯಕ್ ದರ್ಶನದ ಜೊತೆಗೆ ಇರುವಂತಹ ಜ್ಞಾನ ಸಮ್ಯಕ್ ಜ್ಞಾನ ಆಗಿರ್ತದೆ. ಅದು ಆ ಸಮ್ಯಕ್ ಜ್ಞಾನದಲ್ಲಿ 4 ಜ್ಞಾನಗಳ ಪೈಕಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಈ 3 ಜ್ಞಾನಗಳು ಕ್ಷಾಯೋಪಶಮಿಕ ಜ್ಞಾನಗಳು ಭೋಗಭೂಮಿಯ ಪರ್ಯಾಪ್ತಕ ತಿರ್ಯಂಚರಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಇರಲು ಸಾಧ್ಯ. ಇನ್ನು ಜ್ಞಾನ ಸಮ್ಯಕ್ ಜ್ಞಾನ ಇದೆ ಅಂತಂದ್ರೆ ಮಿಥ್ಯಾಜ್ಞಾನ ಇರುವುದಿಲ್ಲ, ಅದಕ್ಕೆ ಅಜ್ಞಾನಗಳಿಗೆ ಒಂದು ಇರುವುದಿಲ್ಲ. ಆಮೇಲೆ 3 ಜ್ಞಾನ ಸಮ್ಯಕ್ ಜ್ಞಾನಗಳ ಜೊತೆಗೆ ದರ್ಶನಗಳು ಕ್ಷಾಯೋಪಶಮಿಕ ದರ್ಶನಗಳು 3 ಆಗಲು ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ.
ಹೀಗೆ 3 ದರ್ಶನಗಳು ಆಗಲು ಸಾಧ್ಯ. ಆಮೇಲೆ ಲಬ್ಧಿಗಳು ಎಲ್ಲ ಇರಲು ಸಾಧ್ಯ, 5 ಲಬ್ಧಿಗಳು ಇರುತ್ತವೆ. ಇನ್ನು ಸಂಯಮದಲ್ಲಿ ಒಂದು ಸಂಯಮ ಇಲ್ಲ, ಅನುರತನೂ ಇಲ್ಲ. ಸಮ್ಯಕ್ತ್ವ ಒಂದು, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲು ಸಾಧ್ಯ. ಅಂದ್ರೆ ಸಮ್ಯಕ್ತ್ವದಲ್ಲಿ 3ರಲ್ಲಿಯೇ ಯಾವುದು ಬೇಕಾದರೂ ಒಂದಿರಬಹುದು. ಔಪಶಮಿಕ ಸಮ್ಯಕ್ತ್ವನೂ ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವನೂ ಇರಬಹುದು, ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಇರಬಹುದು. ಹೀಗೆ ಸಮ್ಯಕ್ತ್ವ ಇದೆ, ಆದ್ರೆ ಸಂಯಮ ಆಗಲಿ ಸಂಯಮ ಆಗಲಿ ಇರುವುದಿಲ್ಲ. ಅಂದ್ರೆ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ ಎಲ್ಲ ಸೇರಿ 12 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಇನ್ನು 12 ಕ್ಷಾಯೋಪಶಮಿಕ ಭಾವಗಳ ಜೊತೆ ಏನಿದೆ, ಸಮ್ಯಕ್ ಜ್ಞಾನದ ಕಾರಣ, ಸಮ್ಯಕ್ತ್ವ ಇರುವ ಕಾರಣದಿಂದ ಸಮ್ಯಕ್ ಜ್ಞಾನ ಇದೆ. ಸಮ್ಯಕ್ ಜ್ಞಾನ ಇರುವ ಕಾರಣದಿಂದ ಒಂದು ಮಿಥ್ಯಾಜ್ಞಾನ ಇಲ್ಲ, ಅದಕ್ಕಾಗಿ ಅಜ್ಞಾನ ಒಂದು ಇಲ್ಲ. ಹೀಗೆ ತಿಳ್ಕೋಬೇಕು. ಆಮೇಲೆ ಔದೈಕ ಭಾವಗಳು ಅಂದ್ರೆ ಕರ್ಮದ ಉದಯದಿಂದ ಆಗುವಂತಹ ಭಾವಗಳನ್ನ ಔದೈಕ ಭಾವಗಳು ಅಂತ ಕರೀತಾರೆ. ಗತಿ ಯಾವುದಿದೆ? ತಿರ್ಯಂಚ ಗತಿ ಇದೆ. ತಿರ್ಯಂಚ ಗತಿ ಇದೆ ಅಂದ್ರೆ ತಿರ್ಯಂಚ ಗತಿಯ ಉದಯ ಇರುವುದರಿಂದ ತಿರ್ಯಂಚ ಗತಿ ಔದೈಕ ಭಾವ ಅಂತ ಹೇಳಿದ್ದಾರೆ. ಅದು ಒಂದು. ಕಷಾಯಗಳೆಲ್ಲ ಇದಾವೆ 4. ವೇದದಲ್ಲಿ ಸ್ತ್ರೀ ವೇದ, ಪುರುಷ ವೇದ 2 ವೇದಗಳಿರ್ತವೆ. ನಪುಂಸಕ ವೇದ ಇರುವುದಿಲ್ಲ. ಸಮ್ಯಕ್ ದೃಷ್ಟಿಯಲ್ಲಿ ಮಿಥ್ಯಾ ದರ್ಶನ ಇದೇನು? ಇರುವುದಿಲ್ಲ. ಇಲ್ಲ, ಇರೋದಿಲ್ಲ. ಇನ್ನು ಎಲ್ಲ ಮುಂದಿಂದ ಅಜ್ಞಾನ, ಸಂಯಮ, ಸಿದ್ಧತ್ವ ಇದೆ. ಇನ್ನು ಲೇಷಗಳು ಪರ್ಯಾಪ್ತಕ ಅವಸ್ಥೆಯ ಅಪೇಕ್ಷದಿಂದ ಶುಭಲೇಷಗಳಿರ್ತವೆ. ಇನ್ನು ಅಪರ್ಯಾಪ್ತಕ ಅಪೇಕ್ಷದಿಂದ ಒಂದು ಕಾಪೋದ ಲೇಷ ಇರಲಿಕ್ಕೆ ಸಾಧ್ಯ ಇದೆ ಸಮ್ಯಕ್ ದೃಷ್ಟಿ ಜೀವಕ್ಕೆ. ಅಂದ್ರೆ 4 ಲೇಷಗಳನ್ನ ಹಿಡ್ಕೋಬಹುದು ಇಲ್ಲಿ. ಯಾವ ಜೀವ ಸಮ್ಯಕ್ ದರ್ಶನದ ಜೊತೆಗೆ ತಿರ್ಯಂಚ ಗತಿಯ ಪ್ರವೇಶ ಮಾಡ್ತಾ ಇದೆಯೋ ಅದು ಪೀತಾದಿ ಲೇಷಗಳನ್ನ ಹೊತ್ಕೊಂಡು ತಿರ್ಯಂಚ ಗತಿಯ ಪ್ರವೇಶ ಆಗುವುದಿಲ್ಲ. ಒಂದು ಅಶುಭ ಲೇಷೆಯನ್ನ ತೆಗೆದುಕೊಂಡೇ ಅದು ಅಪರ್ಯಾಪ್ತಕ ಅವಸ್ಥೆಯನ್ನ ಪೂರ್ಣ ಮಾಡ್ಕೋತದೆ. ಪರ್ಯಾಪ್ತಕ ಆದ್ಮೇಲೆ ಶುಭ ಲೇಷಗಳಲ್ಲಿ ಬದಲಾಗ್ತದೆ. ಹೀಗೆ ಕಾಪೋದ, ಪೀತ, ಪದ್ಮ, ಶುಕ್ಲ ಈ 4 ಲೇಷಗಳು 4ನೇ ಗುಣಸ್ಥಾನವರ್ತಿ ಭೋಗ ಭೂಮಿಯ ತಿರ್ಯಂಚರ ಅಪೇಕ್ಷದಿಂದ ಆಗಲು ಸಾಧ್ಯ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳಾಗಬಹುದು. ಒಂದು ಜೀವತ್ವ, ಇನ್ನೊಂದು ಸಮ್ಯಕ್ತ್ವ. ಜೀವತ್ವ, ಒಂದು ಭವ್ಯತ್ವ. ಅಭವ್ಯತ್ವ ಇರೋದಿಲ್ಲ, ಯಾಕಂದ್ರೆ ಸಮ್ಯಕ್ ದೃಷ್ಟಿ ಜೀವ ಅಭವ್ಯ ಆಗಿರಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಪಾರಿಣಾಮಿಕದಲ್ಲಿ ಜೀವತ್ವ ಮತ್ತು ಭವ್ಯತ್ವ 2 ಭಾವಗಳನ್ನ ಹೇಳಿದ್ದಾರೆ. ಇನ್ನು ಇದೇ ಜೀವ ಮಿಥ್ಯಾತ್ವದ ಜೊತೆಗೆ ಇತ್ತು ಅಂತಂದ್ರೆ ಅಲ್ಲಿ 6 ಲೇಷಗಳಾಗಬಹುದಿತ್ತು, ಸಾಧ್ಯತೆ ಇತ್ತು. ಆದ್ರೆ ಸಮ್ಯಕ್ ದೃಷ್ಟಿ ಜೀವ ತಿರ್ಯಂಚ ಗತಿಗೆ ಹೋಗ್ತಾ ಇದ್ರು ಕೂಡ ತೀವ್ರ ಅಶುಭ ಲೇಷ ಅದಕ್ಕೆ ಇರೋದಿಲ್ಲ. ಅಶುಭದಲ್ಲಿ ಇರ್ತದೆ, ಆದ್ರೆ ತೀವ್ರವಾಗಿ ಇರೋದಿಲ್ಲ. ಅದಕ್ಕಾಗಿ ಅಪರ್ಯಾಪ್ತಕದಲ್ಲಿ ಕಾಪೋತವನ್ನ ಹೇಳಿದ್ದಾರೆ. ಮತ್ತು ಪರ್ಯಾಪ್ತಕರಲ್ಲಿ ಅಂತೂ ಶುಭ ಲೇಷಗಳು ಭೋಗ ಭೂಮಿಯ ಜೀವರಿಗೆ ಇದ್ದೇ ಇರ್ತದೆ. ಹೀಗೆ ತಿಳ್ಕೋಬೇಕು. ಎಲ್ಲ ಸೇರಿ ಎಷ್ಟಾಯ್ತು? ಕ್ಷಾಯೋಪಶಮಿಕದ 12 ಭಾವ, ಕ್ಷಾಯಿಕ 1, ಔಪಶಮಿಕ 1, 14. 30. ಆಮೇಲೆ ಔದೈಕದ್ದು 14, ಪಾರಿಣಾಮಿಕದ್ದು 2, ಎಲ್ಲ ಸೇರಿ 30 ಆಯ್ತಲ್ಲ. 30 ಭಾವಗಳು 4ನೇ ಗುಣಸ್ಥಾನವರ್ತಿ ಭೋಗಭೂಮಿಯ ತಿರ್ಯಂಚ ಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು?
ಬಯ್ಯಾಜಿ ಸ್ವಲ್ಪ ಭೋಗಭೂಮಿಯ ಬಗ್ಗೆ ಹೇಳಿ ಬಯ್ಯಾಜಿ. 30 ಶಾಶ್ವತ ಭೂಮಿ ಎಲ್ಲೆಲ್ಲಿ ಬರುತ್ತೆ, ಮತ್ತೆ ಜಗನ್ಯ ಮಧ್ಯಮ ಉತ್ತಮ ಭರತೈರಾವತ ವಿದೇಹ ಭರತ ನೋಡ್ರಿ, ಭರತ ಹೈಮವತ ಹರಿ ವಿದೇಹ ರಮ್ಯಕ ಹೈಮವತ ಹರಿ ವಿದೇಹ ರಮ್ಯಕ ಹೈರಣ್ಯವತ ಐರಾವತ, ಹೀಗೆ 7 ಜಂಬೂ ದ್ವೀಪದಲ್ಲಿ ಕ್ಷೇತ್ರಗಳಿವೆ. ಇದರಲ್ಲಿ ಈ ಕಡೆದು ಒಂದು, ಆ ಕಡೆದು ಒಂದು, ಅಂದ್ರೆ 1ನೇ ನಂಬರ್ದಲ್ಲಿ ಇರುವುದು ಒಂದು, 7ನೇ ನಂಬರ್ದಲ್ಲಿ ಇರುವುದು ಒಂದು. 2 ತಾತ್ಕಾಲಿಕ ಭೋಗ ಭೂಮಿ ಮತ್ತು ತಾತ್ಕಾಲಿಕ ಕರ್ಮ ಭೂಮಿ. ಆಮೇಲೆ ಆ ಕಡೆ ಅದ್ರದ್ದು ಒಂದು ಪಕ್ಕದ್ದು, ಈ ಕಡೆ ಇದ್ರದ್ದು ಒಂದು ಪಕ್ಕದ್ದು ಜಗನ್ಯ ಭೋಗ ಭೂಮಿ. ಯಾವುದು? ಭರತ ಆದ್ಮೇಲೆ ಹೈಮವತ. ಹೈಮವತನು ಭೋಗ ಭೂಮಿ ಇದೆ, ಶಾಶ್ವತ ಭೋಗ ಭೂಮಿ. ಆ ಕಡೆ ಹೈರಣ್ಯವತ ಜಗನ್ಯ ಭೋಗ ಭೂಮಿ ಶಾಶ್ವತ ಇದೆ. ಭರತ ಹೈಮವತ ಹರಿ ಕ್ಷೇತ್ರ ಈ ಕಡೆ, ಅಂದ್ರೆ ಮಧ್ಯದಲ್ಲಿ ವಿದೇಹ ಕ್ಷೇತ್ರ ಶಾಶ್ವತ ಕರ್ಮ ಭೂಮಿ ಇದೆ. ಹರಿ ಕ್ಷೇತ್ರ ಶಾಶ್ವತ ಮಧ್ಯಮ ಭೋಗ ಭೂಮಿ ಇದೆ. ಅಲ್ಲಿ ರಮ್ಯಕ ಕ್ಷೇತ್ರ ಶಾಶ್ವತ ಮಧ್ಯಮ ಭೋಗ ಭೂಮಿ ಇದೆ. ಇದು ಜಂಬೂ ದ್ವೀಪದ ಉತ್ತರ ದಕ್ಷಿಣ ಲೆಕ್ಕಾಚಾರದಿಂದ ಹೇಳ್ತಾ ಇದೆ. ದಕ್ಷಿಣದ ತುದಿಯಾದಂತಹ ಭರತ ಕ್ಷೇತ್ರ ತಾತ್ಕಾಲಿಕ ಕರ್ಮಭೂಮಿ, ತಾತ್ಕಾಲಿಕ ಭೋಗ ಭೂಮಿ. ಜಂಬೂ ದ್ವೀಪದ ಉತ್ತರ ತುದಿಯಾದಂತಹ ಐರಾವತ ಕ್ಷೇತ್ರ ತಾತ್ಕಾಲಿಕ ಭೋಗ ಭೂಮಿ, ತಾತ್ಕಾಲಿಕ ಕರ್ಮಭೂಮಿ. ಹೈಮವತ ಕ್ಷೇತ್ರ ದಕ್ಷಿಣದಲ್ಲಿ ಶಾಶ್ವತ ಜಗನ್ಯ ಭೋಗ ಭೂಮಿ. ಹೈರಣ್ಯವತ ಕ್ಷೇತ್ರ ಉತ್ತರದಲ್ಲಿ, ಅಂದ್ರೆ ಜಂಬೂ ದ್ವೀಪದ ಉತ್ತರದಲ್ಲಿ ಶಾಶ್ವತ ಜಗನ್ಯ ಭೋಗ ಭೂಮಿ. ಜಂಬೂ ದ್ವೀಪದ ದಕ್ಷಿಣದಲ್ಲಿ ಹರಿ ಕ್ಷೇತ್ರ ಮಧ್ಯಮ ಶಾಶ್ವತ ಭೋಗ ಭೂಮಿ. ರಮ್ಯಕ ಕ್ಷೇತ್ರ ಉತ್ತರದಲ್ಲಿ ಶಾಶ್ವತ ಮಧ್ಯಮ ಭೋಗ ಭೂಮಿ. ಇನ್ನು ವಿದೇಹ ಕ್ಷೇತ್ರದ ಮಧ್ಯಭಾಗದಲ್ಲಿನೇ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ 2 ಭೋಗ ಭೂಮಿ ಇದೆ. ಒಂದು ದೇವಕುರು, ಇನ್ನೊಂದು ಉತ್ತರ ಕುರು. ಉತ್ತರ ಕುರು ಉತ್ತರದಲ್ಲಿ ಉತ್ತಮ ಶಾಶ್ವತ ಭೋಗ ಭೂಮಿ, ದಕ್ಷಿಣಕ್ಕೆ ದೇವಕುರು ಶಾಶ್ವತ ಉತ್ತಮ ಭೋಗ ಭೂಮಿ. ಹೀಗೆ 6 ಭೋಗ ಭೂಮಿಗಳ ಶಾಶ್ವತ ಇದೆ. ಅಂದ್ರೆ ದೇವಕುರು, ಉತ್ತರ ಕುರು ಉತ್ತಮ ಭೋಗ ಭೂಮಿ, ಹರಿ ಕ್ಷೇತ್ರ ರಮ್ಯ ಕ್ಷೇತ್ರ ಮಧ್ಯಮ ಭೋಗ ಭೂಮಿ, ಹೈರಣ್ಯವತ ಕ್ಷೇತ್ರ ಹೇಮವತ ಕ್ಷೇತ್ರ ಶಾಶ್ವತ ಜಗನ್ಯ ಭೋಗ ಭೂಮಿ. ಇದೇ ಹೆಸರುಗಳಿಂದ ಮುಂದೆ ಧಾತ್ಕಿ ಖಂಡದಲ್ಲಿ ಇದ್ರ ಡಬಲ್ ಆಗ್ತವೆ. ಆದ್ರೆ ಇಲ್ಲಿ 6 ಇದ್ರೆ ಅಲ್ಲಿ 12 ಆಗ್ತವೆ. ವಿಜಯಾಚಲ 2 ಮೇರು ಸಂಬಂಧಿ, ಅಲ್ಲಿ 6 ಅಲ್ಲಿ 6 12 ಆಯ್ತು. ಅದೇ ಪುಷ್ಕರ ಅರ್ಧ ದ್ವೀಪದಲ್ಲಿ ಧಾತ್ಕಿ ಖಂಡದಷ್ಟೇ ಆಗ್ತವೆ. ಆದ್ರೆ ಅಲ್ಲಿ 12 + 12 24, ಇದೊಂದು 6 35. ಹೀಗೆ 2.5 ದ್ವೀಪದಲ್ಲಿ ಶಾಶ್ವತ ಭೋಗ ಭೂಮಿಗಳು 30. ಇನ್ನು 5 ಭರತ ಕ್ಷೇತ್ರ ಇದೆ, 5 ತಾತ್ಕಾಲಿಕ ಭೋಗ ಭೂಮಿ. 5 ಐರಾವತ ಕ್ಷೇತ್ರ ಇದೆ, ಅಲ್ಲಿ 5 ತಾತ್ಕಾಲಿಕ ಭೋಗ ಭೂಮಿ. ಆದ್ರೆ ತಾತ್ಕಾಲಿಕದ 10 ಭೋಗ ಭೂಮಿಗಳಿವೆ, ಆದ್ರೆ ಶಾಶ್ವತದ್ದು 30 ಇವೆ. ಆಮೇಲೆ ಅಲ್ಲಿ ತಾತ್ಕಾಲಿಕದ 10 ಇನ್ನೊಂದ್ಸತಿ ಹೇಳ್ಬೇಡಿ. ಭರತ ಕ್ಷೇತ್ರ 5 ಇದೆ ಅಲ್ಲ, 2.5 ದ್ವೀಪದಲ್ಲಿ 5 ಭರತ ಕ್ಷೇತ್ರ ಇದಾವು. ಒಂದು ಜಂಬೂ ದ್ವೀಪದಲ್ಲಿ, 2 ಧಾತ್ಕಿ ಖಂಡದಲ್ಲಿ, 2 5 ಐರಾವತ ಕ್ಷೇತ್ರ ಇದಾವು. ಅದು ಭರತ ಕ್ಷೇತ್ರದಂತೆನೆ ಇದೆ ವ್ಯವಸ್ಥೆ. ಹಾಗಾಗಿ ಇಲ್ಲಿ ತಾತ್ಕಾಲಿಕ ಭೋಗ ಭೂಮಿ 5 ಇದಾವ ಅಂತಂದ್ರೆ ಭರತದ್ದು, ಐರಾವತದ್ದು 5 ಇರ್ತಾವು. ಹೀಗೆ ಇವು 10 ತಾತ್ಕಾಲಿಕ ಭೋಗ ಭೂಮಿನೂ ಆಗ್ತವೆ, ತಾತ್ಕಾಲಿಕ ಕರ್ಮ ಭೂಮಿನೂ ಆಗ್ತವೆ. ತಾತ್ಕಾಲಿಕ ಭೋಗ ಭೂಮಿಯಲ್ಲಿ ಜಗನ್ಯ ಮಧ್ಯಮ ಮತ್ತೆ ಉತ್ತಮ ಅದು ಬರುತ್ತಲ್ಲ ಬಯಸಿ, ಹೌದು. ಅದು 3 ಸೇರಿ ಒಂದಾ? ಅಂದ್ರೆ ಈಗ ಜಗನ್ಯ ಒಂದು ಉತ್ತಮ ಭೋಗ ಚತುರ್ಥ ಕಾಲಕ್ಕೆ ಮುಂಚೆ ಬರುತ್ತಲ್ಲ, ಉತ್ಸರ್ಪಣಿ ಕಾಲದಲ್ಲಿ ಮೊದಲನೆಯದು ಉತ್ತಮ ಭೋಗ ಭೂಮಿ. ತಗೊಂಡ್ರೆ ಈಗ 30ರ ಲೆಕ್ಕ ಮಾಡಿದ್ರಿ, ಅದರಲ್ಲಿ ಉತ್ತಮ ಮಧ್ಯಮ ಜಗನ್ಯ ಎಲ್ಲಾ ಶೇರಿನೇ ಮಾಡಿದಿರಲ್ಲ, ಅದೇ ತರ ತಗೋಬೇಕು. ಅದೇ ತರ ಇಲ್ಲಿ ಇದು ಶೇರಿನೇ ಅಂತ ಲೆಕ್ಕ ಬರ್ತದೆ. ಇಲ್ಲಿ ಜಗನ್ಯ ಭೋಗ ಭೂಮಿ, ಉತ್ತಮ ಭೋಗ ಭೂಮಿ ಅಂತ ಇಲ್ಲಿ ಒಂದ್ ಹೆಂಗೆ, ಇಲ್ಲಿ ಭರತದಲ್ಲಿ ಉತ್ತಮ ಇದ್ರೆ ಉತ್ತಮ ಇರ್ತದೆ, ಅವಾಗ ಇದೇ ಭರತದಲ್ಲಿ ಮಧ್ಯಮ ಹುಡುಕಿದ್ರೆ ಇರೋದಿಲ್ಲ.
ಇಡೀ ಭಾರತ ಆರ್ಯಖಂಡವೆಲ್ಲ ಉತ್ತಮ ಭೋಗಭೂಮಿ ಆಗಿರುವಾಗ ಆರ್ಯಖಂಡದಲ್ಲಿ ಎಲ್ಲರೂ ಉತ್ತಮ ಭೋಗಭೂಮಿ ಮನುಷ್ಯರೇ ತಿರಿಯಂಸರೇ ಇರೋದು. ಒಂದೇ ಕ್ಷೇತ್ರದಲ್ಲಿ ಅಲ್ಲಿ ಒಂದಿಷ್ಟು ಇಲ್ಲೊಂದಿಷ್ಟು ಆಗೋದಿಲ್ಲ. 4 ಕೋಟಿ ಸಾಗರೋಪಮ ಕಾಲ ಇದೆ ಉತ್ತಮ ಭೂಮಿ. ಕಾಲದ ಅಪೇಕ್ಷೆಯಿಂದ ಅದ್ರಲ್ಲಿ ಉತ್ತಮ ಮಧ್ಯಮ ಆಗುತ್ತಲ್ಲ ಬಯ್ಯಜ್ಜಿ? ಆ ಕಾಲ ಅಂತಂದ್ರೆ ಕಾಲ ಸರಿದ ಹಾಗೆ ಹರಿದ ಹಾಗೆ ಅದ್ರದ್ದು ಕಾಲದ ಲಿಮಿಟ್ ಇದೆ. ಅಷ್ಟು ಟೈಮ್ ಆಯ್ತು ಅಂದ್ರೆ ಅದು ಉತ್ತಮ ಇದ್ದದ್ದು ಮಧ್ಯಮ ಆಗ್ತದೆ, ಮಧ್ಯಮ ಇದ್ದದ್ದು ಜಗನ್ನೇ ಆಗ್ತದೆ. ಅವಸರ್ಪಿಣಿಯಲ್ಲಿ ಹೀಗೆ ಇಳಿಕೆ ಬರ್ತದೆ, ಉತ್ಸರ್ಪಿಣಿಯಲ್ಲಿ ಜಗನ್ನೇ ಇದ್ದದ್ದು ಮಧ್ಯಮ ಆಗ್ತದೆ, ಮಧ್ಯಮ ಇದ್ದದ್ದು ಉತ್ತಮ ಆಗ್ತದೆ. ಆಮೇಲೆ ತಿರ್ಯಂಚ ಎಲ್ಲಾ ಭೋಗಭೂಮಿಯಲ್ಲೂ ತಿರ್ಯಂಚ ಇರುತ್ತೆ ಅಲ್ಲ ಬಯ್ಯಜ್ಜಿ? ಭೋಗಭೂಮಿ ಉತ್ತಮ ಮಧ್ಯಮ ಜಗನ್ಯ ಎಲ್ಲಾ ಕಡೆನೂ ತಿರ್ಯಂಚ. ಈ ಭರತ ಐರಾವತ ಕ್ಷೇತ್ರದಲ್ಲಿ ಮತ್ತೆ 2.5 ದ್ವೀಪದಲ್ಲಿ ಏನೇ ನೀವು ಭೋಗಭೂಮಿಗಳಿದಾವಲ್ಲ, ಇಲ್ಲಿ ತಿರ್ಯಂಚನು ಮತ್ತೆ ಮನುಷ್ಯರು ಎಲ್ಲರೂ ಸೇರ್ಕೊಂಡಿರ್ತಾರೆ. ಆದ್ರೆ 2.5 ದ್ವೀಪದಿಂದ ಹೊರಗಡೆ ಏನು ಭೋಗಭೂಮಿ ಇದಾವಲ್ಲ, ಅಲ್ಲಿ ಕೇವಲ ತಿರ್ಯಂಚ ಜೀವರು ಇರ್ತಾರೆ. ಅದು ಬರೀ ಕುಭೋಗಭೂಮಿಗಳು ಮಾತ್ರ? ಇಲ್ಲ, ಭೂಮಿ ಬಹಳ ಇಲ್ಲವೇ ಇಲ್ಲ, 96 ಮಾತ್ರ ಇರೋದು. ಅಸಂಖ್ಯಾತ ಭೋಗಭೂಮಿ ಇದ್ರ 2.5 ದ್ವೀಪದ ಹೊರಗಡೆನೂ ಇದೆ. 2.5 ದ್ವೀಪದ ಹೊರಗಡೆನೆ ಅಸಂಖ್ಯಾತ ಇರೋದು. ಲವಣ ಸಮುದ್ರದಲ್ಲಿ ಮಾತ್ರ ಅಲ್ವಾ ಬಯ್ಯಜ್ಜಿ ಕುಭೋಗ ಭೂಮಿ ಇರೋದು? ಮತ್ತೆ ಕಾಲುವದಲ್ಲಿ ಅದೇ ಇಲ್ಲಿ 48, ಅಲ್ಲಿ 48. ಅರ್ಥ ಆಯ್ತು ಬಯ್ಯಜ್ಜಿ. ಪುನಸ್ಥಾನದ ನೋಡ್ತಾ ಇರೋದು ಬಯ್ಯಜ್ಜಿ ಭೋಗಭೂಮಿ ಮತ್ತು ಭೋಗಭೂಮಿ ಎರಡಕ್ಕೂ ಸೇರಿನೇ ನಾವು ನೋಡ್ತಾ ಇದೀವಲ್ಲ? ಈಗ ಭೋಗಭೂಮಿಯದ್ದು ಮಾತ್ರ ನೋಡ್ತಾ ಇದ್ದೇವೆ, ಭೋಗಭೂಮಿದಲ್ಲ. ಭೋಗಭೂಮಿಯದ್ದಲ್ಲಿದು. ಯಾಕೆ ಅಂತಂದ್ರೆ ಇದ್ರಲ್ಲೇ ಕಟ್ ಮಾಡಿ ಬೇಕಾದ್ರೆ ಭೋಗಭೂಮಿ ಲೆಕ್ಕಾಚಾರ ತಗೋಬಹುದು. ಹೇಗೆ ತಗೋಬಹುದು ಅಂತಂದ್ರೆ, ಇಲ್ಲಿ ಏನು ಗುಣಸ್ಥಾನಗಳು ಪರ್ಯಾಪ್ತಕರಲ್ಲಿ ಇದಾವಲ್ಲ, ಅಲ್ಲಿ ಪರ್ಯಾಪ್ತಕರಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರೋದಿಲ್ಲ. ಮತ್ ಅಲ್ಲಿ ಹೋಗೋರೆಲ್ಲ ನಿಯಮದಿಂದ ಮಿಥ್ಯಾ ದೃಷ್ಟಿನೇ ಇರ್ತಾರೆ. ಸಮ್ಯಕ್ತದ ಜೊತೆಗೆ ಹೋಗುವಂತ ಜೀವಿ ಯಾವುದಕ್ಕೂ ಭೋಗಭೂಮಿಗೆ ಹೋಗೋದಿಲ್ಲ. ಇದೊಂದು ನಿಯಮ ಅಲ್ಲಿ ಬದಲಾಗ್ತದೆ. ಮತ್ತೆ ಅಲ್ಲಿ ಉತ್ತಮ ಮಧ್ಯಮ ಅಂತಿಲ್ಲ, ಅಲ್ಲಿರುವುದೆಲ್ಲ ಜಗನ್ನ ಭೋಗಭೂಮಿನೇ. ಅದು ಜಗನ್ನ ಭೋಗಭೂಮಿಯ ಅವತಾರದಂತೆ ಇರ್ತದೆ. ಅಂದ್ರೆ ಮಿಶ್ರ ಗುಣಸ್ಥಾನ ಇರೋದಿಲ್ಲ ಅಲ್ವಾ ಬಯ್ಯಜ್ಜಿ? ಇರ್ತದೆ, ಯಾಕಿರೋದಿಲ್ಲ. 1 ರಿಂದ 4 ಎಲ್ಲಾನು ಇರ್ತದೆ. ಅಲ್ಲಿ ಹೋದ್ಮೇಲೆ ಉತ್ಪತ್ತಿ. ಹೋಗುವಾಗ ಮಿಥ್ಯಾ ದೃಷ್ಟಿ ಇರ್ತಾರಷ್ಟೆ. ಮುಂದೋದ್ರೆ ಮನುಷ್ಯಗತಿ ಸಾಮಾನ್ಯ ಪರ್ಯಾಪ್ತಕ ಕರ್ಮಭೂಮಿ ಮನುಷ್ಯ. ಔಪಶಮಿಕ ಭಾವ 2, ಕ್ಷಾಯಿಕ 9, ಕ್ಷಾಯೋಪಶಮಿಕ 18, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 50 ಭಾವಗಳು. ನೋಡ್ರಿ, ಮನುಷ್ಯರಿಗೆ 50 ಭಾವ ಇದಾವ. 53 ಪೈಕಿ 3 ಮಾತ್ರ ಇರಲ್ಲಂತೆ ಕರ್ಮಭೂಮಿಯಲ್ಲಿ. ಕರ್ಮಭೂಮಿ ಅಂತಂದ್ರೆ ಕರ್ಮಭೂಮಿಯ ಮನುಷ್ಯಗತಿ ಇದೆ. ಮನುಷ್ಯಗತಿಯ ಗತಿ ಮಾರ್ಗಣದಲ್ಲಿ ಮನುಷ್ಯಗತಿ ಸಾಮಾನ್ಯ ಇದು, ವಿಶೇಷ ರೂಪದಿಂದಲ್ಲ. ವಿಶೇಷದಿಂದ ಮುಂದೆ ಗುಣಸ್ಥಾನಗಳಲ್ಲಿ ಬೇರೆ ಬೇರೆ ಬರ್ತದೆ. ಸಾಮಾನ್ಯ ಅಪೇಕ್ಷದಿಂದ ಮನುಷ್ಯರನ್ನ ಕರ್ಮಭೂಮಿಯ ಮನುಷ್ಯ, ಭೋಗಭೂಮಿಯ ಮನುಷ್ಯ ಅಂತ ಭೇದ ಮಾಡ್ತಾರೆ. ಇವಾಗ ಇರುವಂತ ಚರ್ಚೆ ಕರ್ಮಭೂಮಿಯ ಮನುಷ್ಯರದು. ಅಂದ್ರೆ ಕರ್ಮಭೂಮಿಯ ಮನುಷ್ಯರು ಅಂದ್ರೆ ಬೇರೆ ಯಾರದ್ದು ಅಂತ ತಿಳ್ಕೊಬೇಡಿ, ನಮ್ಮದು ಮತ್ತು ನಮಗಿಂತ ಶ್ರೇಷ್ಠ ಮನುಷ್ಯರು ಏನು ಹಿಂದೆ ಭರತ ಕ್ಷೇತ್ರದಲ್ಲಿ ಚತುರ್ಥ ಕಾಲದಲ್ಲಿ ಆಗಿ ಹೋಗಿದಾರಲ್ಲ ಅಂತಹ ಮನುಷ್ಯರದು ಮತ್ತು ನಮ್ಮಿಬ್ಬರದು ಸೇರಿ ಹೇಳ್ತಿದ್ದಾರೆ ಏನೇನಾಗಲಿಕ್ಕೆ ಸಾಧ್ಯ ಇದೆ. ಕರ್ಮಭೂಮಿಯ ಮನುಷ್ಯರಲ್ಲಿ ಔಪಶಮಿಕ ಭಾವಗಳು 2 ಆಗಲು ಸಾಧ್ಯ.
ಇದನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ಮನುಷ್ಯಗತಿ ಇದೆ, ಯಾಕಂದ್ರೆ ನಮ್ಮದೇ ಇದೆ, ನಮ್ಮನೆ ರಾಮಾಯಣ ಇರೋದು. ಔಪಶಮಿಕ ಭಾವಗಳಲ್ಲಿ ಯಾವ್ಯಾವ ಭಾವಗಳಿವೆ? ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ. ಇವೆರಡೂ ಕೂಡ ಕರ್ಮಭೂಮಿಯ ಮನುಷ್ಯರಲ್ಲಿ ಆಗಲು ಸಾಧ್ಯ. ಎರಡೂ ಭಾವಗಳು ನಮ್ಮ ಭರತ ಕ್ಷೇತ್ರದ ಅಪೇಕ್ಷದಿಂದ ನೋಡಿದಾಗ ಚತುರ್ಥ ಕಾಲದ ಮನುಷ್ಯರಲ್ಲಿ ಸಾಧ್ಯ. ಪಂಚಮ ಕಾಲದಲ್ಲಿ ಒಂದು ಔಪಶಮಿಕ ಭಾವ ಇದೆ. ತಿಳಿತು? ಒಟ್ಟಾರೆ ಕರ್ಮಭೂಮಿಯ ಅಪೇಕ್ಷದಿಂದ ಈ ಎರಡೂ ಭಾವಗಳಾಗಲು ಸಾಧ್ಯ. ಕರ್ಮಭೂಮಿಯ ಮನುಷ್ಯರಲ್ಲಿ ಎರಡೂ ಔಪಶಮಿಕ ಭಾವ. ಯಾವ ಗತಿಯ ಜೀವರಲ್ಲಿಯೂ ಕೂಡ ಇಂಥ ವಿಶೇಷತೆ ಬರುವುದಿಲ್ಲ ಉತ್ಪತ್ತಿ ಅಪೇಕ್ಷದಿಂದ. ಶಮನೂ ಇದೆ, ದ್ವಿತೀಯೋಪಶಮನೂ ಇದೆ, ಮತ್ತು ಚಾರಿತ್ರ ಭಾವನೂ ಇದೆ, ಸಮ್ಯಕ್ತ್ವ ಭಾವನೂ ಇದೆ. ಹೀಗೆ ಔಪಶಮಿಕ ಸಮ್ಯಕ್ತ್ವನೂ ಇದೆ, ಔಪಶಮಿಕ ಚಾರಿತ್ರನೂ ಇದೆ. ಮನುಷ್ಯಗತಿಯ ಕರ್ಮಭೂಮಿಯ ಮನುಷ್ಯರಲ್ಲಿ ತಿಳ್ಕೋಬೇಕು. ಆಮೇಲೆ ಕ್ಷಾಯಿಕ ಭಾವ ನೋಡಿ, ಕರ್ಮಭೂಮಿಯ ಮನುಷ್ಯರಲ್ಲಿ ಎಲ್ಲಾ ಕ್ಷಾಯಿಕ ಭಾವಗಳು ಆಗಲು ಸಾಧ್ಯ. ಇಲ್ಲಿ ತನಕ ನೋಡಿದ ಯಾವುದೇ ಗತಿನಲ್ಲಿಯೂ ಕೂಡ ಒಂದರಿಗಿಂತ ಹೆಚ್ಚು ಕ್ಷಾಯಿಕ ಭಾವ ಆಗಿತ್ತೇನೋ ಇಲ್ಲ. ಆದ್ರೆ ಏಕದಮ್ ಇಲ್ಲಿ ಮನುಷ್ಯ ಗತಿ ಮಾತ್ರ ಬಂದಾಗ 8+ ಆಗಿಬಿಡ್ತಾವ. ಅಂದ್ರೆ ಎಷ್ಟು? ಮನುಷ್ಯ ಗತಿಯ ಕರ್ಮಭೂಮಿಯ ಮನುಷ್ಯರಿಗೆ ಆಗ್ತವೆ, ಆದ್ಮೇಲೆ ಅರಿಹಂತರ ಆಗ್ತಾರೆ. ಆಗೋದು ಯಾರಿಗೆ? ಮನುಷ್ಯರಿಗೆ, ಕರ್ಮಭೂಮಿಯ ಮನುಷ್ಯರಿಗೆ. ಅವ 9 ಪ್ರಾಪ್ತ ಆದ ಮೇಲೆ ಅರಿಹಂತರ ಆಗ್ತಾರೆ. ಹೀಗಿದೆ. ಕ್ಷಾಯಿಕ ಭಾವಗಳಂತಂದ್ರೆ ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ. ಇವುಗಳನ್ನ ಕ್ಷಾಯಿಕ 9 ಭಾವಗಳು ಅಂತ ಕರೀತಾರೆ. ಇವೆಲ್ಲಾನು ಕರ್ಮ ಭೂಮಿಯ ಮನುಷ್ಯರಿಗೆ, ಯಾವ ಭೋಗ ಭೂಮಿಯ ಮನುಷ್ಯರಿಗಲ್ಲ, ಕರ್ಮ ಭೂಮಿಯ ಮನುಷ್ಯರಿಗೆ ಆಗಲು ಸಾಧ್ಯ ಆಗುತ್ತವೆ. ಇನ್ನು ಕರ್ಮಭೂಮಿಯಲ್ಲಿ ಯಾವ ಕರ್ಮಭೂಮಿ ಅಂತಂದ್ರೆ ದುಷಮ ಸುಷಮ ಕಾಲದ ಕರ್ಮಭೂಮಿ. ವರ್ತಮಾನ ಕಾಲದ ಭರತದ ಅಪೇಕ್ಷದಿಂದ ಚತುರ್ಥ ಕಾಲದ ಮನುಷ್ಯರಿಗೆ. ಇನ್ನು ಕ್ಷಾಯೋಪಶಮಿಕ ಭಾವಗಳು ಮನುಷ್ಯ ಸಾಮಾನ್ಯ ಅಪೇಕ್ಷದಿಂದ. ಕ್ಷಾಯೋಪಶಮಿಕ ಭಾವದಲ್ಲಿ ಎಷ್ಟು ಭಾವಗಳು? ಒಟ್ಟಾರೆ ಮನುಷ್ಯರಿಗೆ ಎಲ್ಲಾನು ಆಗಲಿಕ್ಕೆ ಸಾಧ್ಯ. ಕರ್ಮಭೂಮಿಯ ಮನುಷ್ಯರಿಗೆ 18 ಕ್ಷಾಯೋಪಶಮಿಕ ಭಾವ ಆಗ್ತವೆ. ಯಾವ್ಯಾವ ಅಂದ್ರೆ ಯಾವ್ಯಾವ ಭಾವ ಇದಾವ ಅವೆಲ್ಲ ಆಗ್ತಾವ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನ ಇದೆ: ಮದಿ ಜ್ಞಾನ, ಜ್ಞಾನ, ಅವಧಿ ಜ್ಞಾನ, ಮನಪರ್ಯ ಜ್ಞಾನ. 4 ಆಗಲಿಕ್ಕೆ ಸಾಧ್ಯ ಮುನಿ ಮಹಾರಾಜರಿಗೆ. ಮನುಷ್ಯರ ಅಪೇಕ್ಷದಿಂದ ಮುನಿ ಮಹಾರಾಜರಲ್ಲಿ 4 ಜ್ಞಾನಗಳು ಇರಲು ಸಾಧ್ಯ. ಇನ್ನು ಮನುಷ್ಯರಲ್ಲಿ ಕ್ಷಾಯೋಪಶಮಿಕ ಅಜ್ಞಾನಗಳು ಕೂಡ 3 ಇರಲಿಕ್ಕೆ ಸಾಧ್ಯ: ಕೂಮತಿ ಜ್ಞಾನ, ಕೂಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಅವಧಿ ಅಜ್ಞಾನ. ಮಿಥ್ಯಾದೃಷ್ಟಿ ಅಪೇಕ್ಷದಿಂದ 3 ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಇನ್ನು 3 ಕ್ಷಾಯೋಪಶಮಿಕ ದರ್ಶನಗಳು ಕೂಡ ಕರ್ಮಭೂಮಿಯ ಮನುಷ್ಯರಿಗೆ ಇರಲು ಸಾಧ್ಯ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಸಾಧ್ಯ ಇದೆ, ಎಲ್ಲಾನು ಸಾಧ್ಯ ಇದೆ. ಲಬ್ಧಿಗಳು ಎಲ್ಲಾನು ಇದೆ. ಕ್ಷಾಯೋಪಶಮಿಕ ಎಲ್ಲ 5 ಲಬ್ಧಿ ಭಾವಗಳಿವೆ. ಇನ್ನು ಕರ್ಮಭೂಮಿಯ ಮನುಷ್ಯನಿಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಆಗಬಹುದು, ಅನುವೃತ್ತಿನೂ ಆಗಬಹುದು, ಸಂಯಮ ಮಹಾವೃತ್ತಿ ಚಾರಿತ್ರನೂ ಧಾರಣೆ ಮಾಡಬಹುದು. 3 ಅಂದ್ರೆ ಎಲ್ಲ ಒಟ್ಟು 18 ಭಾವಗಳು ಕರ್ಮಭೂಮಿಯ ಮನುಷ್ಯರಿಗೆ ಸಾಧ್ಯ. ತಿಳಿತು? ಅಂದ್ರೆ ಕರ್ಮಭೂಮಿಯ ಮನುಷ್ಯನಿಗೆ ಆಗುವುದಿಲ್ಲ ಅನ್ನುವ ಮಾತಿಲ್ಲ ಯಾವುದೂ ಕೂಡ. ತಿಳಿದ್ರಿ? ಆಮೇಲೆ ಪಂಚಮ ಕಾಲದಾಗ ಇದು ಪ್ರಥಮೋಪಶಮ ಭಾವ ಬರೋಕೆ ಸಾಧ್ಯ ಇಲ್ರಿ? ಪಂಚಮ ಕಾಲದಾಗ ಪ್ರಥಮೋಪಶಮ ಬರ್ತದೆ, ದ್ವಿತೀಯೋಪಶಮ ಬರಲ್ಲ. ಸರಿ. ಕ್ಷಾಯೋಪಶಮಿಕನೂ ಆಗ್ತದೆ, ಪ್ರಥಮೋಪಶಮ ಆಗ್ತದೆ. 2 ಇಲ್ಲ ಇಲ್ಲಿ ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ ಇರೋದಿಲ್ಲ, ದ್ವಿತೀಯೋಪಶಮ ಆಗೋದಿಲ್ಲ.
ಎರಡಿದಾವೆ. ಪ್ರಥಮೋಪಶಮ ಇದೆ, ಕ್ಷಯೋಪಶಮ ಇದೆ. ಇನ್ ಚಾರಿತ್ರದಲ್ಲಿ ಇರುತ್ತಲ್ವಾ ದ್ವಿತೀಯೋಪಶಮ ಮತ್ತೆ ಇಲ್ಲ, ಕೇಳಿಸ್ತಿಲ್ಲ. ಇದರಲ್ಲಿ ವಿಜಯ ಕ್ಷೇತ್ರದ ಕರ್ಮಭೂಮಿಗಳಲ್ಲಿ ದ್ವಿತೀಯೋಪಶಮ ಮತ್ತೆ ಕ್ಷಾಯಿಕ ಸಮ್ಯಕ್ತೋದ ನವಕೇವಲಬ್ಧಿಗಳು ಇರ್ತಾವಲ್ಲ, ಅಲ್ಲಿ ಯಾವತ್ತೂ ಇರ್ತದೆ. ಯಾಕಂದ್ರೆ ಅಲ್ಲಿ ದುಷಮ ಸುಷಮ ಕಾಲ ಯಾವತ್ತೂ ಇದೆ. ಅವ್ರು ಪಂಚಮ ಕಾಲ ಅಂತ ಕೇಳಲ್ಲ. ಪಂಚಮ ಕಾಲ ಕೇವಲ ಭರತ ಕ್ಷೇತ್ರದಲ್ಲಿ ಇರ್ತದೆ. ವಿಜಯ ಕ್ಷೇತ್ರದಲ್ಲಿ ಪಂಚಮ ಚತುರ್ಥ ಇಂಥ ಲೆಕ್ಕಾಚಾರನೇ ಇರೋದಿಲ್ಲ. ಅಲ್ಲಿ ಯಾವತ್ತೂ ದುಷಮ ಸುಷಮ ಅದು ಒಂದೇ ಇರ್ತದೆ. ಹಾಗಾಗಿ ಅಲ್ಲಿ ಯಾವಾಗಲೂ ಅರಿಹಂತ ಭಗವಾನರು, ವೃದ್ಧಿಧಾರಿ ಮುನೀಶ್ವರರು ಎಲ್ಲರೂ ಅಲ್ಲಿ ಯಾವಾಗಲೂ ಸಿಗ್ತಾರೆ. ಆಮೇಲೆ ಔದೈಕ ಭಾವಗಳು. ಔದೈಕ ಭಾವಗಳು ಒಟ್ಟು ಎಷ್ಟು? 21. ಔದೈಕ ಭಾವಗಳು ಒಟ್ಟು 21. ಈ ಭಾವಗಳ ಸಂಖ್ಯೆಯನ್ನ ಮರಿಬೇಡಿ ಯಾವತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಇರ್ತಾವು ಅದನ್ನ ಮರೀರಿ, ಮರೆದ್ರು ಮರೀಲಿ, ಅದು ವಿಷಯ ದೂರ ಆಗ್ತದೆ. ಆದ್ರೆ ಈ ಒಂದು ಭಾವಗಳು, ಈ ಭಾವ ಇಷ್ಟಿರ್ತಾವ ಟೋಟಲ್ದಾಗ ಅನ್ನೋದನ್ನ ಮರಿಬೇಡಿ. ಔದೈಕ ಭಾವಗಳು ಒಟ್ಟು 21. ಅವು ಕೂಡ ಇಲ್ಲೆಲ್ಲ ಆಗ್ತದೆ. ಆದ್ರೆ ಒಂದು ವ್ಯತ್ಯಾಸ ಏನ್ ಬರ್ತದೆ ಅಂತಂದ್ರೆ, ಗತಿಯಲ್ಲಿ 4 ಗತಿಗಳ ಪೈಕಿ ಒಂದು ಗತಿಯಲ್ಲಿರುವಾಗ ಅದು ಒಂದೇ ಭಾವ ಉದಯಕ್ಕೆ ಇರೋದ್ರಿಂದ ಇಲ್ಲಿ 3 ಭಾವಗಳು ಕಡಿಮೆ ಆಗ್ತವೆ ಅಷ್ಟೇ. ಇಲ್ಲಾಂದ್ರೆ ಉಳಿದದ್ದು ಎಲ್ಲಾನು ಇರ್ತಾವೆ ಇಲ್ಲಿ ಕೂಡ. ಈಗ ಮನುಷ್ಯ ಗತಿ ಔದೈಕ ಭಾವ ಇರುವಾಗ ಉಳಿದ 3 ಗತಿ ಔದೈಕ ಭಾವ ಇರೋದಿಲ್ಲಲ್ಲ. ಹೀಗೆ ಅವು 3 ಇಲ್ಲ ಅಷ್ಟೇ. ಇಲ್ಲಾಂದ್ರೆ ಇಲ್ಲಿನೂ ಎಲ್ಲಾನು ಇದೆ, ಮುಂದೆ ನೋಡಿ ಗೊತ್ತಾಗ್ತದೆ. ಗತಿ ಮನುಷ್ಯರಲ್ಲಿ, ಕರ್ಮಭೂಮಿ ಮನುಷ್ಯರಲ್ಲಿ ಮನುಷ್ಯ ಗತಿ ಉದಯಕ್ಕಿದೆ. ಕಷಾಯಗಳು 4 ಕಷಾಯಗಳಿವೆ. ವೇದದಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3 ಇದ್ದಾರೆ ಕರ್ಮಭೂಮಿಯಲ್ಲಿ. ಮಿಥ್ಯಾದೃಷ್ಟಿಗಳ ಅಪೇಕ್ಷದಿಂದ ಮಿಥ್ಯಾದರ್ಶನನೂ ಇದೆ, ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳು, ಎಲ್ಲಾ ಲೇಷಗಳು ಕರ್ಮಭೂಮಿಯ ಮನುಷ್ಯರಲ್ಲಿ ಕಂಡು ಬರ್ತವೆ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಭವ್ಯತ್ವ ಜೀವರಲ್ಲಿ ಭವ್ಯತ್ವ ಇದೆ, ಅಭವ್ಯತ್ವದಲ್ಲಿ ಅಭವ್ಯತ್ವ ಇದೆ, ಎಲ್ಲಾ ಕಡೆ ಜೀವತ್ವ ಇದೆ. ಹೀಗೆ ಔದೈಕ ಭಾವಗಳು 18 ಆಗುತ್ತವೆ. ಮತ್ತು ಪಾರಿಣಾಮಿಕ ಭಾವ 21. ಆದ್ರೆ ಕರ್ಮಭೂಮಿಯ ಮನುಷ್ಯ ಅಂತಂದಾಗ ಮನುಷ್ಯ ಗತಿ ಒಂದೇ ಇರೋದಲ್ಲ. 21ರಲ್ಲಿ 4 ಗತಿಗಳ ಪೈಕಿ 3 ಗತಿ ಇರೋದಿಲ್ಲಲ್ಲ. ಸರಿ ಭಯ್ಯಾಜಿ. 4 ಗತಿಗಳ ಪೈಕಿ 3 ಗತಿ ಇಲ್ಲ ಅಂದಾಗ 18 ಉಳಿತು. 18 ಔದೈಕ ಭಾವಗಳು ಇಲ್ಲಿ ಆಗುತ್ತವೆ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಎಲ್ಲ ಸೇರಿ ನೋಡ್ರಿ. ಔಪಶಮಿಕದ್ದನ್ನು ಎಲ್ಲ ಸಾಧ್ಯ, ಕ್ಷಾಯಿಕದ್ದನ್ನು ಎಲ್ಲ ಸಾಧ್ಯ, ಕ್ಷಾಯೋಪಶಮಿಕದ್ದನ್ನು ಎಲ್ಲ ಸಾಧ್ಯ, ಔದೈಕದ್ದನ್ನು ಸಾಧ್ಯ. ಆದ್ರೆ ಒಂದು ಟೈಮ್ ಒಂದಾಗತಿ ಇರೋದ್ರಿಂದ 18 ಆಗಿದೆ. ಆದ್ರೆ ಆ ಅಪೇಕ್ಷಾ ನೋಡಿದ್ರೆ ಎಲ್ಲಾನು ಸಾಧ್ಯ ಇದೆ ಅಲ್ಲಿ. ಅಲ್ಲಿ ಪಾರಿಣಾಮಿಕದ್ದನ್ನು ಎಲ್ಲ ಸಾಧ್ಯ. 50 ಭಾವಗಳು ಕರ್ಮಭೂಮಿಯ ಮನುಷ್ಯರಿಗೆ ಆಗಲು ಸಾಧ್ಯ. ತಿಳಿದ್ರಿ? ಇದು ಮನುಷ್ಯಗತಿ ಸಾಮಾನ್ಯ ಕಥನ. ಒಂದು ಮಿಥ್ಯಾತ್ವ ಗುಣಸ್ಥಾನ ಮನುಷ್ಯಗತಿ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10, ಔದೈಕ 18, ಪಾರಿಣಾಮಿಕ 3, ಒಟ್ಟು 31 ಭಾವಗಳು. ನೋಡ್ರಿ, ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು. ಹಿಂದೆ ಲೇಷಗಳನ್ನು ನಾವು ಚರ್ಚೆ ಮಾಡಿದೆವು. ಈಗ ನನಗೆ ನೆನಪಿಗೆ ಬರ್ತಾ ಇದೆ, ಸ್ವಲ್ಪ ವಿಚಾರಕ್ಕೆ ಬಂತು. ಏನು ಲೇಷಗಳಲ್ಲಿ ವಿಚಾರ ಬಂದಿತ್ತು? ಅಲ್ಲಿ ಹೇಳಿದ್ರು ಪರ್ಯಾಪ್ತಕ ಜೀವದ ಬಗ್ಗೆ ಮಾಡ್ತಾ ಕಥನ ನಡೆದಿದೆ. ಮತ್ತೆ ನಮಗೆ ಲೇಷಾದಲ್ಲಿ ಅಪರ್ಯಾಪ್ತಕದ್ದು ಒಂದು ಹಿಡ್ಕೊಂಡು 6 ಅಂತ ಕೊಟ್ಟಿದ್ದಾರೆ ಅಂತ ಲೆಕ್ಕಾಚಾರ ಮಾಡಿದೆವಲ್ಲ.
ಮಾಡಿದ್ವಿ. ಆದ್ರೆ ಅಲ್ಲಿ ಏನಿದೆ ಅದು ಪಕ್ಕಾ ಪರ್ಫೆಕ್ಟ್ ಇದೆ. ಹೆಂಗ್ ಪರ್ಫೆಕ್ಟ್ ಇದೆ ಅಂತಂದ್ರ, ಕರ್ಮದಲ್ಲಿ 2 ಪ್ರಕಾರದ ಕರ್ಮ ಇದೆ ನಾಮಕರ್ಮದಲ್ಲಿ. ಒಂದು ಪರ್ಯಾಪ್ತಕ ನಾಮಕರ್ಮ, ಇನ್ನೊಂದು ಅಪರ್ಯಾಪ್ತಿ ನಾಮಕರ್ಮ. ಕರ್ಮಗಳೇ 2 ಇದಾವ. ಅದ್ರಲ್ಲಿ ಯಾವ್ದು ಪರ್ಯಾಪ್ತಕ ನಾಮಕರ್ಮ ಉದಯ ಇದೆ ಅಲ್ಲ, ಆ ಜೀವಾದ ಪರ್ಯಾಪ್ತಕದೊಳಗಿದ್ರೂ ಪರ್ಯಾಪ್ತಕ ನಾಮಕರ್ಮ ಇದೆ ಅಂದ್ರೆ ಅದು ಪರ್ಯಾಪ್ತಕನ ಅನ್ನಿಸ್ಕೊಳ್ತದೆ. ಇನ್ನು ಲಬ್ಧಿ ಅಪರ್ಯಾಪ್ತಕ ಜೀವ ಇದಾವಲ್ಲ, ಅವುಗಳಿಗೆ ಅಪರ್ಯಾಪ್ತಕ ನಾಮಕರ್ಮದ ಉದಯ ಇರ್ತದೆ. ಇದು ಅಪೇಕ್ಷೆ ಅಲ್ಲ. ಪರ್ಯಾಪ್ತಕದಲ್ಲಿ ನಿವೃತ್ತಿ ಮತ್ತು ಅಪರ್ಯಾಪ್ತಕ ಮತ್ತು ಪರ್ಯಾಪ್ತಕ 2 ಇರ್ತವು. ಅದು ಅಪರ್ಯಾಪ್ತಕದೊಳಗಿದ್ರೂ ಅದ್ರ ನಾಮಕರ್ಮ ಯಾವ್ದು ಚಾಲು ಇದೆ ಅಂದ್ರೆ ಪರ್ಯಾಪ್ತಕ ನಾಮಕರ್ಮ ಚಾಲು ಇದೆ. ಅದಕ್ಕಾಗಿ ಅಪರ್ಯಾಪ್ತಕ ಇದ್ರೂ ಅದಕ್ಕೆ ಪರ್ಯಾಪ್ತಕ ಅಂತ ಕರೆದಿದ್ದಾರೆ. ಕರೆಕ್ಟ್ ಇದೆ, ನಾವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೇವೆ. ತಿಳಿದ್ರಿ? ಅಂದ್ರ ಅದು ಇನ್ನೊಂದ್ಸಲಿ ಬಯ್ಯಾಜಿ ಅಂದ್ರ ಅದು ಪರ್ಯಾಪ್ತಿ ಪೂರ್ಣ ಮಾಡ್ತೈತೆ ಅನ್ನೋದು ಗ್ಯಾರಂಟಿ ಇರ್ತೈತೆ ಅನ್ನೋಣ ಹಂಗ ತಿಳ್ಕೊಳ್ಳೋದೇನ್ರಿ? ಯಾವ್ದು ಪರ್ಯಾಪ್ತಿ ಪೂರ್ಣ ಮಾಡ್ಕೊಳ್ಳೋದಕ್ಕೆಲ್ಲ ಅದಕ್ಕೆ ಪರ್ಯಾಪ್ತಿಕ ನಾಮಕರ್ಮದ ಉದಯ ಇರ್ತದೆ. ಅದು ನಿವೃತ್ತಿಯ ಪರ್ಯಾಪ್ತಕದೊಳಗಿದ್ರೂ ಅದು ಪರ್ಯಾಪ್ತಿ ಪೂರ್ಣ ಮಾಡ್ಕೊಳ್ಳೋದು ಗ್ಯಾರಂಟಿನ ಇದೆ. ಅದ್ರದ್ದು ಕರ್ಮದ ಅಂತದೊಂದು ಕೆಲಸ ಮಾಡ್ತಿದೆ ಅಲ್ಲಿ. ಪರ್ಯಾಪ್ತಕ ಅನ್ನೋದೊಂದು ನಾಮಕರ್ಮ ಇದೆ. ಅದಕ್ಕಾಗಿ ಅದು ಅರ್ಧ ಕೆಲಸ ಮಾಡಿರ್ಲಿ ಪೂರ ಮಾಡಿರ್ಲಿ, ಅದ ಟೈಟಲ್ ಏನಿದೆ ಅಂದ್ರೆ ಅದು ಪರ್ಯಾಪ್ತಕ್ಕಿದೆ. ಅದಕ್ಕಾಗಿ ಅದು ಪರ್ಯಾಪ್ತಕರಲ್ಲಿ 6 ಲೇಷಗಳು ಇರ್ತವೆ. ಅದ ನಿವೃತ್ತಿಯ ಪರ್ಯಾಪ್ತಕ್ಕಿದ್ರೂ ಅದು ಜೀವ ಪರ್ಯಾಪ್ತಕನೇ. ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 6 ದೇಶಗಳಿರೋದ್ರಿಂದ ಪರ್ಯಾಪ್ತಗಳಲ್ಲೂ 6 ದೇಶ ಬರುತ್ತೆ. ಇಲ್ಲ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ 3 ಅಶುಭ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಶುಭ ಇರ್ಲಿಕ್ಕೆ ಸಾಧ್ಯ, ಪರ್ಯಾಪ್ತಕ ಆಗ್ತಿದ್ದಂಗೆ ಶುಭ ಆಗ್ತದೆ. ಆದ್ರೆ ನಿವೃತ್ತಿಯ ಪರ್ಯಾಪ್ತಕ ಇದ್ರೂ ಅದು ಪರ್ಯಾಪ್ತಕನೇ ಜೀವ. ಅದ್ರ ಕರ್ಮ ಯಾವ್ದು ಉದಯಕ್ಕಿದೆ? ಪರ್ಯಾಪ್ತಕ ಕರ್ಮ ಉದಯಕ್ಕಿದೆ. ಅದು ಆ ಪರ್ಯಾಪ್ತಕ ಕರ್ಮ ಉದಯಕ್ಕಿದ್ದದ್ದು ಎಲ್ಲಾ ಜೀವನೂ ಪರ್ಯಾಪ್ತಕ. ಅದು ನಿವೃತ್ತಿ ಅಪರ್ಯಾಪ್ತಕದಾಗರೆ ಇರ್ಲಿ, ಪರ್ಯಾಪ್ತಿ ಪೂರ್ಣರೇ ಮಾಡ್ಕೊಳ್ಳಿ, ಅದು ಆ ಪರ್ಯಾಪ್ತಕ ಆ ಲೆಕ್ಕಾಚಾರ ಕೊಟ್ಟಿದ್ದಾರೆ ಇಲ್ಲಿ. ಅದು ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡಿರೋದು ಮಾಡ್ಕೊಳ್ಳದೆ ಇರೋದು ಈ ಲೆಕ್ಕಾಚಾರ ಅಲ್ಲ ಇದು. ಈಗ ಅರ್ಥ ಆಯ್ತು ನನಗೆ. ತಿಳಿತ್ರಿ? ಇಲ್ಲಿ ಲಬ್ಧಿ ಅಪರ್ಯಾಪ್ತಕ ಇದಾವಲ್ಲ, ಆ ಜೀವಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಯಾವುದ್ರದ್ದು ಪರ್ಯಾಪ್ತಿ ಪೂರ್ಣ ಆಗುವುದೇ ಇಲ್ಲ ಅನ್ನುವಂತ ನಿಯಮ ಇದೆ ಅಲ್ಲ, ಶುದ್ರ ಭವದಾರಿಗಳು ಅಂತ ಜೀವರ ಕಥನ ಇಲ್ಲಿ ಇಲ್ಲ. ಈಗ ಮನುಷ್ಯ ಗತಿಯಲ್ಲಿಯೂ ಪರ್ಯಾಪ್ತಕ ಅಂತ ಕೊಟ್ಟಿದಾರಲ್ಲ, ಇದು ಕೂಡ ಸಮೂರ್ಛನ ಮನುಷ್ಯರನ್ನ ಬಿಟ್ಟು ಅಂತ ಲೆಕ್ಕ. ಯಾರು ಲಬ್ಧಿಯ ಪರ್ಯಾಪ್ತಕ ಮನುಷ್ಯರಿದ್ದಾರೆ ಅವ್ರ ಲೆಕ್ಕ ಬರೋದಿಲ್ಲ. ತಿಳಿತು? ತಿಳಿತು. ಮಾಡ್ಕೋತಾರೆ ಅನ್ನೋ ಲೆಕ್ಕನ ಬಯ್ಯಾಜಿಯವರೇ. ಹೀಗೆ ಈ ಆಧಾರದಿಂದ ಇದನ್ನ ಲೆಕ್ಕಾಚಾರ ಮಾಡಿ. ಇಲ್ಲಿ ಪರ್ಯಾಪ್ತಿ ಶರೀರ ಪರ್ಯಾಪ್ತಿ ಪೂರ್ಣ ಆಗೋದು ಆಗದೆ ಇರೋದಕ್ಕೇನು ಸಂಬಂಧ ಇಲ್ಲ. ನಾವು ಹಿಂದೊಮ್ಮೆ ಇದನ್ನು ಚರ್ಚೆ ಮಾಡಿದೆವು. ಆವಾಗ ಈ ಅಪೇಕ್ಷಾದಿಂದ ಪರ್ಯಾಪ್ತಕ ಅಂದ್ರೆ ಪೂರ್ಣ ಮಾಡಿಕೊಳ್ಳದಿರುವ ಅದೇ ಮುಖ್ಯ ಇದ್ರೂ ಕೂಡ ಇಲ್ಲಿ ಕಂಪಲ್ಸರಿ ಮಾಡಿಕೊಳ್ಳದಿರುವ ಮತ್ತು ಮಾಡಿಕೊಳ್ಳುವ ಈ ಅಪೇಕ್ಷಾದಿಂದ ಇದೆ. ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ. ಒಟ್ಟಾರೆಯಾಗಿ ಇಲ್ಲಿ ಪರ್ಯಾಪ್ತಕ ಅಂದ್ರೆ ಅದು ಪರ್ಯಾಪ್ತಕ ಕರ್ಮದ ಉದಯ ಹೊಂದಿರುವಂತ ಜೀವ. ಈ ಲೆಕ್ಕಾಚಾರ ತಗೊಳ್ಳಿ. ತಿಳಿತು? ಅಂದ್ರೆ ಬಯ್ಯಾಜಿ ಪರ್ಯಾಪ್ತಕ ನಾಮಕರ್ಮ ಉದಯ ಇರುವ ಜೀವಕ್ಕೆ 50 ಭಾವಗಳು ಇರಲಿಕ್ಕೆ ಸಾಧ್ಯ ಅಂತ ಕರ್ಮಭೂಮಿಯ ಮನುಷ್ಯನಿಗೆ. ಒಂದೇ ಅಲ್ಲ, ಹಿಂದೆ ಏನೇನು ಇಲ್ಲಿ ಚರ್ಚೆ ಆಯ್ತಲ್ಲ, ತಿರಿಯನ್ ಜಗತ್ತಿದು ನರಕ ಗತಿದು ಕೂಡ ಇದೇ ಲೆಕ್ಕಾಚಾರದಂತೆ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಬಯ್ಯಾಜಿ ಈಗ ಮನುಷ್ಯರದೇನಿದೆ, ಇದು ಈಗ ಮನುಷ್ಯರಲ್ಲಿ ಸಮೂರ್ಛನ ಮನುಷ್ಯರು ಎಂತಿದಾರಲ್ಲ ಅವರನ್ನ ಬಿಟ್ಟು ಬಿಡಿ. ಲಬ್ಧಿ ಅಪರ್ಯಾಪ್ತಕ. ಲಬ್ಧಿ ಅಪರ್ಯಾಪ್ತಕ ಅದು ಅಪರ್ಯಾಪ್ತಕ ನಾಮಕರ್ಮದ ಉದಯ ಇರ್ತದೆ ಅವಕ್ಕೆ. ಅದಕ್ಕಾಗಿ ಅವುಗಳೇ ಲೆಕ್ಕದಲ್ಲಿ ಬರೋದಿಲ್ಲ. ಇನ್ ಪರ್ಯಾಪ್ತಕ ಕರ್ಮ ಯಾರಲ್ಲಿ ಉದಯಕ್ಕಿದೆ ಆ ಜೀವಗಳು, ಅದು ಅರ್ಧ ಕೆಲಸ ಆಗಿರ್ಲಿ ಪೂರ್ಣ ಕೆಲಸ ಆಗಿರ್ಲಿ, ಆಗ ಎಲ್ಲಾನು ಇಲ್ಲಿ ಲೆಕ್ಕಕ್ಕೆ ಬರ್ತದೆ. ತಿಳಿದ್ರಿ?
ಹಾ ಭಯ್ಯಾಜಿ. ಸರಿ, ಸಮಯ ಆಗಿತ್ತು ಅಂತಂದ್ರೆ ಏನವನೇ ಹೇಳಿ, ಆಮೇಲೆ ನೋಡೋಣ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರುಗಹರಿ ತಿಥಯ ರಾಣಂ ದಿವ್ಯಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮಾನಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ ಹೇಳಿ.